ಜೈ ಶ್ರೀ ಗುರುದೇವ್. ಚರಕ ಪಾಠನ ಚರಕ ಅಧ್ಯಯನ ಕಾರ್ಯಕ್ರಮದಲ್ಲಿ ಇದುವರೆಗೂ ಒಟ್ಟು 9 ಅಧ್ಯಾಯಗಳನ್ನ ಮುಗಿಸಿದ್ದೇವೆ. ಇಂದು ಅಧ್ಯಾಯ 10 ತಗೊಳ್ಬೇಕು. 2 ಚತುಷ್ಕಗಳು, ಔಷಧ ಮತ್ತೆ ಸ್ವಸ್ಥ ಚತುಷ್ಕ ಮುಗಿದಿದೆ. ನಿರ್ದೇಶ ಚತುಷ್ಕ ಪ್ರಾರಂಭ ಮಾಡ್ತಾ ಇದ್ವಿ. ನಿರ್ದೇಶ ಚತುಷ್ಕದಲ್ಲಿ 4 ಅಧ್ಯಾಯ. ಮೊದಲನೇ ಅಧ್ಯಾಯ ಖುಡ್ಡಾಕ ಚತುಷ್ಪಾದ, ಎರಡನೇ ಅಧ್ಯಾಯ ಮಹಾಚತುಷ್ಪಾದ. ಈ ಹಿಂದಿನ ಅಧ್ಯಾಯ ಖುಡ್ಡಾಕ ಚತುಷ್ಪಾದದಲ್ಲಿ 4 ಚಿಕಿತ್ಸೆಯ 4 ಪಾದಗಳು ಯಾವುದು, ಅವುಗಳ ಗುಣ ಏನು, ಅವುಗಳಲ್ಲೂ ಕೂಡ ವೈದ್ಯನ ಪ್ರಧಾನತ್ವ ಹೇಗಾಗುತ್ತೆ, ವೈದ್ಯನ ಲಕ್ಷಣಗಳು, ಪ್ರಾಣಾಭಿಸರ ವೈದ್ಯ ಅಂದ್ರೆ ಯಾರು, ರಾಜಾಹ ವೈದ್ಯ ಯಾರಾಗ್ತಾರೆ, ವೈದ್ಯ ಅಂತ ಅನ್ಸ್ಕೊಳ್ಬೇಕಾದ್ರೆ ಯಾವ್ಯಾವ ಗುಣಗಳನ್ನ ಒಬ್ಬ ವೈದ್ಯ ಹೊಂದಿರಬೇಕಾಗತ್ತೆ, ಹಾಗೇನೆ ಮುಖ್ಯವಾದಂತಹದ್ದು ವೈದ್ಯ ಶಾಸ್ತ್ರ ಮತ್ತೆ ಇದು ಚಕ್ಷು, ಇವುಗಳ ಗುಣದೋಷ ಪ್ರವೃತ್ತಿಯಲ್ಲಿ ಹೇಗೆ ಪಾತ್ರ ಅನ್ನುವಂಥದ್ದು, ಅಥವಾ ಶಾಸ್ತ್ರವನ್ನು ತಿಳಿದಿರುವಂಥವ್ರು, ಮತ್ತೆ ನೀರನ್ನು ಹೊಂದಿರುವಂತ ಪಾತ್ರೆ, ಶಸ್ತ್ರಂ ಶರೀರಂ ಶಾಸ್ತ್ರ, ಇವುಗಳ ಸಾಮರ್ಥ್ಯಕ್ಕೆ ಅವು ಯಾರಲ್ಲಿ ಇದ್ದಾವೆ, ಯಾವ ಪಾತ್ರೆಯಲ್ಲಿ ಇರ್ತವೆ, ಯಾರನ್ನ ನಡೆಸ್ತಾ ಇದ್ದಾನೆ ಅದ್ರ ಮೇಲೆ ಅವಲಂಬಿತವಾಗಿರ್ತವೆ. ಅಷ್ಟೇ ಅಲ್ಲ, ಇನ್ನೊಂದು ದೃಷ್ಟಿಕೋನದಲ್ಲಿ ನೋಡಿದಾಗ ಆ ನೀರನ್ನು ಇಡುವ ಪಾತ್ರೆ ಯಾವಾಗಲೂ ಸ್ವಚ್ಛವಾಗಿ ಇಟ್ಕೊಂಡಿರಬೇಕು, ಶಾಸ್ತ್ರವನ್ನು ಯಾವಾಗಲೂ ನಾವು ಪಾಯನ ಮಾಡ್ತಾ ಇರಬೇಕಾಗುತ್ತೆ, ಜ್ಞಾನವನ್ನು ಕೂಡ ಅವಾಗವಾಗ ಅಪ್ಡೇಟ್ ಮಾಡ್ಕೊಳ್ತಾ ಇರಬೇಕು ಅನ್ನುವಂಥ ಅರ್ಥನೂ ಬೇಕಾಗತ್ತೆ ಅನ್ನುವಂಥದ್ದು. ಎಲ್ಲದಕ್ಕಿಂತ ಮುಖ್ಯವಾಗಿ ಅಧ್ಯಾಯದಲ್ಲಿ ನೋಡಿದ ಹಾಗೆ 4 ವೈದ್ಯ ವೃತ್ತಿಗಳು, ಮೈತ್ರಿ ಕಾರುಣ್ಯ ಮಾರ ಶಕ್ಯ ಪ್ರೀತಿ ಉಪೇಕ್ಷಣ ಪ್ರಕೃತಿಷ್ಠೇಶು ಭೂತೇಶು. ಸೊ ಮೈತ್ರಿ, ಕಾರುಣ್ಯ ಭಾವ, ಯಾರ್ಯಾವ ಚಿಕಿತ್ಸೆಗಳು ಸಾಧ್ಯವೋ ಅದನ್ನ ಯಾಕೆ ಹೇಳ್ತಾನೆ, ಇದು ಮುಂದಿನ ಅಧ್ಯಾಯದಲ್ಲಿ ಅದು ಮುಖ್ಯ ಆಗಿರೋದು ಅಂತ ಹೇಳ್ತಾ ಇದ್ದೀನಿ. ಯಾವ ವ್ಯಾಧಿಗಳು ಚಿಕಿತ್ಸೆಗೆ ಸಾಧ್ಯವೋ ಅಲ್ಲಿ ಆಸಕ್ತಿ. ಉಪೇಕ್ಷಣ ಪ್ರಕೃತಿಸ್ಥೇಶು ಭೂತೇಶು, ಪ್ರಕೃತಿಸ್ಥವಾಗಿರುವಂತಹ ಭೂತಗಳಲ್ಲಿ ಉಪೇಕ್ಷಣ ಮಾಡಬೇಕು. ಉಪೇಕ್ಷಣ ಅನ್ನುವಂಥದ್ದನ್ನು ಕೂಡ 2 ಅರ್ಥದಲ್ಲಿ ಹೇಳ್ಬೋದು. ಯಾವುದು ಸಾಧ್ಯ ಇಲ್ಲ ಅಂತ ಗೊತ್ತಾದ ಮೇಲೆ ಅಲ್ಲಿ ಹೆಚ್ಚು ಪ್ರಯತ್ನ ಮಾಡುವಂಥದ್ದು ಅಥವಾ ಸಾಹಸ ಪ್ರವೃತ್ತಿಯನ್ನು ಮಾಡುವಂಥದ್ದನ್ನ ಅಷ್ಟು ಸಮಂಜಸ ಅಲ್ಲ ಅನ್ನುವಂಥದ್ದು ಒಂದು ಅರ್ಥ. ಆದ್ರೆ ಉಪೀಕ್ಷಣಂ, ಸಮೀಪದಲ್ಲೇ ಇದ್ದುಕೊಂಡು ಏನಾಗ್ತಾ ಇದೆ ಅನ್ನುವಂಥದ್ದು ಅಬ್ಸರ್ವೇಷನ್ ಅನ್ನುವಂಥದ್ದು, ನಿರೀಕ್ಷಣೆ ಮಾಡಬೇಕು, ವೀಕ್ಷಣೆ ಮಾಡಬೇಕು, ಪರೀಕ್ಷೆ ಮಾಡಬೇಕು, ನಿರೀಕ್ಷಣೆ ಅನ್ನೋದು ಮಾಡಬೇಕು ಅನ್ನುವಂಥ ಅರ್ಥದಲ್ಲಿ ಹಿಂದಿನ ಖುಡ್ಡಾಕ ಚತುಷ್ಪಾದ ಅನ್ನುವಂಥ ಅಧ್ಯಾಯವನ್ನ ಹೇಳಲಾಗಿದೆ. ಅದನ್ನು ಮುಂದುವರೆದ ಹಾಗೆ ಅಧ್ಯಾಯ ನಂಬರ್ ಸಂಖ್ಯೆ 10, ಅಥಾತೋ ಮಹಾಚತುಷ್ಪಾದಂ ಅಧ್ಯಾಯಂ ವ್ಯಾಖ್ಯಾಸ್ಯಾಮಃ ಇತಿಹಾಸ್ಮಃ ಭಗವಾನ್ ಆತ್ರೇಯ. ಈ ಅಥಾತಃ ಈ ಎಲ್ಲ ಶಬ್ದಗಳ ಮುಂದೆ ನೋಡಿದ್ವಿ. ಮಹಾಚತುಷ್ಪಾದ ಅಧ್ಯಾಯಂ, ಮಹಾಚತುಷ್ಪಾದ ಅಂತ ಗುರುತಿಸಿಕೊಳ್ಳುವಂತಹ ಅಧ್ಯಾಯದ ಬಗ್ಗೆ ಈಗ ನಾವು ಮಾತಾಡ್ತಾ ಇದ್ದೀವಿ. ಈ ರೀತಿಯಾಗಿ ಭಗವಾನ್ ಆತ್ರೇಯರು ನೆನಪಿಸ್ಕೊಂಡು ಹೇಳ್ತಾ ಹೋದ್ರು. ಮಹಾಚತುಷ್ಪಾದಂ, ಹಿಂದಿಂದು ಖುಡ್ಡಾಕ ಚತುಷ್ಪಾದ, ಈಗಲೇ ಶಬ್ದ ಅನ್ನುವಂಥದ್ದು ಮಹಾಚತುಷ್ಪಾದ. ಹಾಗಾದ್ರೆ ಇದಕ್ಕೆ ಮಹಾಚತುಷ್ಪಾದ ಅಂತ ಯಾಕೆ ಕರಿಬೇಕು? ಹಿಂದೆ ಖುಡ್ಡಾಕ ಚತುಷ್ಪಾದದಲ್ಲಿ ಹೇಳುವಾಗಲೇ ಹೇಳ್ತಾನೆ, ಯಾಕೆ ಇಲ್ಲಿ 2 ಬಂತು. ಒಂದು ಅಂತಂದ್ರೆ ಹೇಳ್ತಾ ಇರುವಂತದ್ದು ನಿರ್ದೇಶ ಚತುಷ್ಕ, ನಿರ್ದೇಶನಂ ವಿಸ್ತಾರ ವಚನಂ ಅಂತ ಹೇಳ್ತೇವೆ. ನಿರ್ದೇಶ ಅಂತ ಹೇಳಿದ್ರೆ ವಿಸ್ತಾರವಾಗಿ ಹೇಳುವಂಥದ್ದು. ಹಾಗೆ ಹೇಳುವಾಗ ಮತ್ತೆ ಖುಡ್ಡಾಕ ಅಂತ ಯಾಕೆ ಬರ್ತದೆ ಶಬ್ದ ಅಂತ ಹೇಳಿದಾಗ ಅಲ್ಲಿ ಹೇಳ್ಕೊಳ್ತಾರೆ, ಮುಂದಿನ ಅಧ್ಯಾಯದಲ್ಲಿ ಹೋಲಿಕೆ ಮಾಡಿ ನೋಡಿದಾಗ ಅದು ಖುಡ್ಡಾಕ ಅಂತ ಆಗುತ್ತೆ, ಅಥವಾ ಅಲ್ಲಿ ಹೇಳಿರುವಂತ ಮತ್ತೊಂದು ಗಹನವಾದಂತ ವಿಚಾರ ಇದೆ, ಆ ವಿಷಯ ಗಮನಿಸ್ಕೊಂಡು ಇದು ಖುಡ್ಡಾಕ ಚತುಷ್ಪಾದ ಆಗುತ್ತೆ ಅನ್ನುವಂಥ ದೃಷ್ಟಿಕೋನದಲ್ಲಿ ಹೇಳಿದಾಗ ಮಹಾಚತುಷ್ಪಾದ ಅನ್ನುವಂಥದ್ದು 2ನೇ ಅಧ್ಯಾಯಕ್ಕೆ ಬರುತ್ತೆ ಹೆಸರು ಅನ್ನುವಂಥದ್ದು ಗೊತ್ತಾಗುತ್ತೆ. ಪೂರ್ವಾಧ್ಯಾಯೇ ವೈದ್ಯಾದಯೋ ವ್ಯಾಧಿ ಪ್ರಶಮ ಕಾರಣ ಇತ್ಯುಕ್ತಂ. ಈ ಹಿಂದಿನ ಅಧ್ಯಾಯ ಯಾವುದು ಖುಡ್ಡಾಕ ಚತುಷ್ಪಾದ ಇತ್ತು, ಅಲ್ಲಿ ವೈದ್ಯ, ಔಷಧ, ಇದು ಪರಿಚಾರಕ ಹಾಗೂ ವ್ಯಾಧಿತ ಆತುರ, ಇವುಗಳಲ್ಲಿ ವೈದ್ಯಾದಿಗಳು ವ್ಯಾಧಿ ಪ್ರಶಮ ಕಾರಣಂ, ಅವರುಗಳ ಒಂದು ತಮ್ಮದೇ ಆದಂತಹ ರೋಲ್ ಅನ್ನೋದಿದೆ, ಅದು ವ್ಯಾಧಿಯ ಪ್ರಶಮಕ್ಕೆ ಕಾರಣವಾಗುತ್ತೆ ಅಂತ ಹಿಂದಿನ ಅಧ್ಯಾಯದಲ್ಲಿ ಹೇಳಲಾಗಿದೆ. ತದ್ ಇಹ ಆಕ್ಷಿಪ್ಯ, ಅಲ್ಲಿ ಏನ್ ಹೇಳಿದೆ ಅದನ್ನ ಇಹ ಆಕ್ಷಿಪ್ಯ ಇಲ್ಲಿ ಎಳೆದು ತಗೊಂಡ್ಬಂದಿದ್ದೇವೆ, ಅಥವಾ ಅದನ್ನೇ ವಿಷಯವನ್ನು ಕೂಡ ಇಲ್ಲಿಯೂ ತಂದುಕೊಂಡು ಎಳ್ಕೊಂಡು ಬಂದು, ಅಥವಾ ಇಲ್ಲಿ ಕೂಡ ಅದನ್ನ ಗಮನದಲ್ಲಿ ಇಟ್ಕೊಂಡು
ವ್ಯವಸ್ಥಾಪ್ಯತ, ಅಲ್ಲಿ ಏನಲ್ಲಿ ಹೇಳಿದ್ದೇವೆ ಅದನ್ನ ಇನ್ನು ಇಲ್ಲಿ ಸ್ಥಾಪನೆ ಮಾಡ್ತೇವೆ, ಎಸ್ಟಾಬ್ಲಿಷ್ ಮಾಡ್ತೇವೆ. ಅಲ್ಲಿ ಏನು ಹೇಳಿತ್ತು, ಅಲ್ಲಿ ಏನು ಪ್ರಾರಂಭ ಮಾಡಿತ್ತು, ಅದಕ್ಕೆ ಇಲ್ಲಿ ಒಂದು ಕನ್ಕ್ಲೂಷನ್ ಕೊಡ್ತೇವೆ, ಅದು ಪರಿಸಮಾಪ್ತಿ ಆಗುತ್ತೆ. ಇತಿ ಅನಂತರಂ ಚತುಷ್ಪಾದೋ ಅಧ್ಯಾಯ ಅಭಿಧೀಯತೆ. ಈ ರೀತಿಯಾಗಿ ಅದನ್ನ ಇಲ್ಲಿ ಒಂದು ಕನ್ಕ್ಲೂಷನ್ ಮಾಡಲಾಗುತ್ತೆ. ಹಿಂದೆ ಪ್ರಾರಂಭ ಮಾಡಿದ್ದನ್ನ ಇಲ್ಲಿ ಪರಿಸಮಾಪ್ತಿ ಮಾಡ್ತೇವೆ, ಎಸ್ಟಾಬ್ಲಿಷ್ ಮಾಡ್ತೇವೆ ಅನ್ನೋ ಆಧಾರದಲ್ಲಿ ಮಹಾಚತುಷ್ಪಾದ ಅನ್ನುವಂತಹ ಅಧ್ಯಾಯವನ್ನ ಹೇಳಿದಾಗ, ಹಾಗಾದ್ರೆ ಇದಕ್ಕೆ ಯಾಕೆ ಮಹಾ ಅನ್ನುವಂಥದ್ದು ಅಂತ ಹೆಸರು? ಮಹತ್ವಂಚ ಅಸ್ಯ, ಇದ್ರ ಮಹತ್ವ ಹೇಗೆ? ಪೂರ್ವ ಅಧ್ಯಾಯ ಅಪೇಕ್ಷೆ, ಅಲ್ಲಿ ಕುಡ್ಡಾಕತ್ವಂಚ ಮಹಾಚತುಷ್ಪಾದಂ ಅಪೇಕ್ಷೆ ಅಂತ ಹೇಳಿ ಮುಂದಿನ ಅಧ್ಯಾಯವನ್ನ ಗಮನದಲ್ಲಿಟ್ಟು ಹೋಲಿಕೆ ಮಾಡಿ ಅಲ್ಲಿ ಕುಡ್ಡಾಕತ್ವ, ಹಿಂದಿನ ಅಧ್ಯಾಯವನ್ನ ಹೋಲಿಕೆಯಲ್ಲಿ ಇಟ್ಕೊಂಡು ಇದಕ್ಕೆ ಮಹತ್ವ ಗಂಭೀರವಾದ ವಿಷಯ ಅಂದ್ರೆ ಇಲ್ಲಿ ಹೇಳುವಂತ ಯಾವುದೋ ಒಂದು ವಿಷಯ ಅತ್ಯಂತ ಗಂಭೀರವಾಗಿರುವಂಥದ್ದು, ತುಂಬಾ ಸೂಕ್ತವಾಗಿರುವಂಥದ್ದು ಅನ್ನೋ. ಯಾಕೆ ಇದಕ್ಕೆ ಮಹತ್ವ? ಬಹುಗ್ರಂಥತ್ವೇನ, ಹೇಳಿರುವಂತಹ ವಿಷಯದಲ್ಲಿ ಬಹುತ್ವ ಇದೆ. ತುಂಬಾ ವಿಷಯಗಳನ್ನ ಹೇಳಲಾಗಿದೆ ಇಲ್ಲಿ. ಚಿಕಿತ್ಸೆಗೆ ಅನುಗುಣವಾದಂಥ ತುಂಬಾ ಗಹನವಾದ ವಿಚಾರಗಳು ಅಷ್ಟೇ ಅಲ್ಲದೆ, ಆ ಗಹನವಾದಂಥ ವಿಚಾರಗಳನ್ನ ಯಾವ್ಯಾವ ರೀತಿ ಹೇಳಲಾಗಿದೆ? ಪೂರ್ವಪಕ್ಷ, ಸಿದ್ಧಾಂತ, ರೂಪ, ಬಹುಪ್ರಮೇಯ, ಅಭಿಧಾಯಕತ್ವೇನ. ಇದಕ್ಕೆ ಯಾಕೆ ಮಹತ್ವ ಬಂತು? ಚಿಕಿತ್ಸೆ ಬರೀ ಆ 4 ಚಿಕಿತ್ಸೆ ಸಾಕಾಗತ್ತಾ? ಮತ್ತೇನಾದ್ರೂ ಬೇಕಾಗತ್ತಾ ಅದಕ್ಕೆ ಪೂರಕವಾಗಿ? ಆ 4 ಜೊತೆಗೆ ಮತ್ತೇನ್ ಬೇಕು? ಚಿಕಿತ್ಸೆ ಸಾಧ್ಯ ಆಗ್ಬೇಕು ಅಂತಂದ್ರೆ ಏನು? ಅದಕ್ಕೆ ಬೇಕಾದಂತ ಪೂರ್ವಪಕ್ಷ, ಆ ಪೂರ್ವಪಕ್ಷದ ನಿವಾರಣೆ ಹಾಗೂ ಸ್ವಪಕ್ಷ ಸಮರ್ಥನ ಸಿದ್ಧಾಂತ ಮಾಡಿಕೊಳ್ಳುವಂಥದ್ದು. ಹಾಗೇನೆ ಬಹುಪ್ರಮೇಯ, ಸಾಧ್ಯತ್ವ, ಸುಖ ಸಾಧ್ಯತ್ವ, ಕಷ್ಟದ ಇತ್ಯಾದಿ ಬಹಳಷ್ಟು ವಿಷಯಗಳನ್ನ, ಅಭಿಧಾಯಕತ್ವ, ಇವೆಲ್ಲ ಸಂಬಂಧಪಟ್ಟಂತ ಬಹಳಷ್ಟು ವಿಷಯಗಳನ್ನ ಈ ಪ್ರಸ್ತುತ ಪ್ರಕರಣದಲ್ಲಿ ಹೇಳೋದಾಗಿರೋದ್ರಿಂದ ಇದಕ್ಕೆ ಮಹಾಚತುಷ್ಪಾದ ಅಧ್ಯಾಯ ಅಂತ ಹೆಸರು ಕೊಡಲಾಗಿದೆ ಅನ್ನೋದು ಅಧ್ಯಾಯದ ಏನು ನಾಮಕರಣ ಇದೆ ಅದರ ಬಗ್ಗೆ ಚಕ್ರಪಾಣಿಯವರ ಅಭಿಪ್ರಾಯ ಆಗಿರುತ್ತೆ. ಮುಂದೆ ನೋಡಿದಾಗ ಶ್ಲೋಕ ಸಂಖ್ಯೆ 3, ಚತುಷ್ಪಾದಮಿತಿ ಷೋಡಶಕಲಂ ಭೇಷಜಮಿತಿ ವಿಷಜೋ ಭಾಷಂತೆ ಯದುಕ್ತಂ ಪೂರ್ವಾಧ್ಯಾಯೇ ಷೋಡಶಗುಣಮಿತಿ ತತ್ ಭೇಷಜಂ ಯುಕ್ತಿಯುಕ್ತಂ ಅಲಂ ಆರೋಗ್ಯಾಯ ಇತಿ ಭಗವಾನ್ ಪುನರ್ವಸು ಆತ್ರೇಯಃ. ಭಿಷಜೋ ಚತುಷ್ಪಾದಂ ಷೋಡಶಕಲಂ ಭೇಷಜಂ ಇತಿ ಭಾಷಂತೆ. ವೈದ್ಯಗಣಗಳು, ಬೇರೆ ಬೇರೆ ವೈದ್ಯರು, ವೈದ್ಯ ವೃಂದದಲ್ಲಿ 16 ಗುಣಗಳನ್ನು ಹೊಂದಿರುವಂತಹ 4 ಪದಗಳನ್ನು ಹೊಂದಿರುವಂಥದ್ದಕ್ಕೆ ಭೇಷಜ, ಚಿಕಿತ್ಸಿತ ಅಂತ ವರ್ಣನೆ ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿ ಯದ್ ಉಕ್ತಂ, ಯಾವ ರೀತಿ ಹೇಳಲಾಗಿದೆ? ಯದ್ ಉಕ್ತಂ ಪೂರ್ವಾಧ್ಯಾಯೇ ಷೋಡಶಗುಣಂ, ವಿಶೇಷಂ ಷೋಡಶಗುಣಂ. ಕಲಾ ಅನ್ನುವಂಥ ಶಬ್ದ ಇಲ್ಲಿ ಗುಣ ಅನ್ನುವಂಥ ಶಬ್ದ ಅರ್ಥದಲ್ಲಿ ಉಪಯೋಗಿಸಿರೋದ್ರಿಂದ ಯದ್ ಉಕ್ತಂ, ಏನು ಹೇಳಲಾಗಿದೆ ಪೂರ್ವಾಧ್ಯಾಯಗಳಲ್ಲಿ, ಷೋಡಶಗುಣ 16 ಗುಣಗಳನ್ನು ಹೊಂದಿರೋದು. 16 ಗುಣಗಳು ಅಂದ್ರೆ ಒಂದೊಂದು ಪಾದಕ್ಕೂ 4 ಗುಣಗಳನ್ನ ಇಟ್ಕೊಂಡು 16 ಗುಣಗಳನ್ನ ಹೊಂದಿರುವಂಥದ್ದು ಚಿಕಿತ್ಸಿತ ಆಗುತ್ತೆ. ತತ್ ಭೇಷಜಂ, ಆ ಭೇಷಜಂ. ಹಾಗಾದ್ರೆ ಅದು ಭೇಷಜ ಯಾವಾಗ? ಯುಕ್ತಿಯುಕ್ತಂ ಅಲಂ ಆರೋಗ್ಯಾಯ. ಆ 4 ಏನಿದಾವೆ ಯುಕ್ತಿಯುಕ್ತಂ, ಸರಿಯಾದ ರೀತಿಯಲ್ಲಿ ಯೋಜಿಸಲ್ಪಟ್ಟು ಅಳವಡಿಸಿಕೊಳ್ಪಟ್ಟಾಗ ಆರೋಗ್ಯಾಯ ಅಲಂ, ಆರೋಗ್ಯವನ್ನು ತರಲಿಕ್ಕೆ, ಆರೋಗ್ಯವನ್ನು ರೀಎಸ್ಟಾಬ್ಲಿಷ್ ಮಾಡಲಿಕ್ಕೆ, ಪುನಃ ಸ್ಥಾಪನೆ ಮಾಡಿಕೊಳ್ಳೋದಕ್ಕೆ ಅಲಂ ಸಾಕಾಗತ್ತೆ. ಇತಿ ಭಗವಾನ್ ಪುನರ್ವಸು ಆತ್ರೇಯ. ಈ ರೀತಿಯಾಗಿ ಪುನರ್ವಸು ಆತ್ರೇಯರು ಅಭಿಪ್ರಾಯವನ್ನು ಪಡ್ತಾರೆ. ಇದೇ ಶ್ಲೋಕಕ್ಕೆ ಚಕ್ರಪಾಣಿ ಅಭಿಪ್ರಾಯದಲ್ಲಿ ಷೋಡಶ ಕಲಂ ಷೋಡಶ ಗುಣಂ, ಇಲ್ಲಿ ಕಲಾ ಅನ್ನುವಂಥ ಶಬ್ದಕ್ಕೆ ಗುಣ ಅನ್ನುವಂಥ ಅರ್ಥದಲ್ಲಿ ಉಪಯೋಗಿಸಿದ್ದಾರೆ. ಕಲಾ ಶಬ್ದೋ ಗುಣವಚನ. ಕಲಾ ಅನ್ನುವಂಥ ಶಬ್ದ ಇಲ್ಲಿ ಗುಣ ಅನ್ನುವಂಥ ಅರ್ಥದಲ್ಲಿ ಹೇಳಲಾಗಿದೆ, ಗುಣವಚನ. ಭಿಷಜೋ ಭಾಷಂತ ಇತಿ ಬ್ರುವತೆ. ಭಿಷಜೋ ಭಾಷಂತ ಇತಿ ಬ್ರುವತೆ. ಭಾಷಂತ ಅನ್ನೋದು ಬ್ರುವತೆ, ಹೇಳ್ತಾರೆ. ಯಾರು ಹೇಳ್ತಾರೆ? ವೈದ್ಯ ವೃಂದದಲ್ಲಿ ವೈದ್ಯ ಚಿಕಿತ್ಸೆಯನ್ನು ಮಾಡುವಂಥವರಲ್ಲಿ ಅಥವಾ ಚಿಕಿತ್ಸಾ ಗಣಗಳಲ್ಲಿ ಈ ಅಭಿಪ್ರಾಯ ಇದೆ. ಪ್ರಕೃತಿ ಅರ್ಥ ಏನ್ ಪ್ರಸ್ತುತ ಪ್ರಕರಣ ಇದೆ, ನಾವು ಚತುಷ್ಪಾದನೆ ಷೋಡಶಕಲ ಅಂತ ಏನ್ ಕರಿತೇವೆ, ಅದಕ್ಕೆ ಚಿಕಿತ್ಸಿತ ಅಂತ ಕರಿಬೇಕು ಅಂತ ಹೇಳ್ತೀವಿ. ಅದಕ್ಕೆ ಬೇರೆ ಬೇರೆ ಶಾಸ್ತ್ರಗಳಲ್ಲೂ ಕೂಡ ಸಮ್ಮತಿ ಇದೆ ಅನ್ನುವಂಥದ್ದನ್ನ ಹೇಳ್ತಾರೆ.
ಯುಕ್ತಿಯುಕ್ತಂ ಇತಿ. ಯಾವುದು ಯುಕ್ತಿಯುಕ್ತವಾಗಿದೆಯೋ ಅದು ಚಿಕಿತ್ಸಿತವಾಗಿದೆ. 4 ಚತುಷ್ಪಾದಗಳು ತಮಗೆ ಸಂಬಂಧಪಟ್ಟಂತ 4 ಗುಣಗಳನ್ನು ಹೊಂದಿ 16 ಗುಣಗಳು ಇದ್ದು ಅವು ಸರಿಯಾಗಿ ಸಕಾಲದಲ್ಲಿ ಅಳವಡಿಸಿಕೊಂಡಾಗ ಅಂತ ಅರ್ಥ. ಯುನಕ್ತಿ ಇತಿ ಯುಕ್ತಿಯನ್ನು ಯುಕ್ತಿಯುಕ್ತಂ. ಹಾಗೆ ಮೊದಲನೇ ಯುಕ್ತಿಗೆ ಏನರ್ಥ? ಯುನಕ್ತಿ ಇತಿ, ಅಪ್ಲೈಡ್, ಯುಟಿಲೈಸ್ಡ್, ಎಂಗೇಜ್ಡ್, ಸೇರಿಸ್ಕೊಂಡಾಗ, ಅಳವಡಿಸ್ಕೊಂಡಾಗ, ಉಪಯೋಗಿಸ್ಕೊಂಡಂತಹ ಸ್ಥಿತಿಯಲ್ಲಿ ಪ್ರವೃತ್ತಿ ಯುಜ್ಯತೆ. ಪ್ರವೃತ್ತಿ ಅಂದ್ರೆ ಟು ಎಂಗೇಜ್, ಟು ಅಡಾಪ್ಟ್. ಯಾವುದು ಈ 4 ತಮ್ಮ 4 ಗುಣಗಳನ್ನ ಹೊಂದಿಕೊಂಡು ಅಡಾಪ್ಟ್ ಮಾಡ್ಕೊಂಡಿರುವಂಥದ್ದು, ಅದರಲ್ಲಿ ಎಂಗೇಜ್ ಆಗಿರುವಂಥದ್ರಲ್ಲಿ ಯುಕ್ತಿಯುಕ್ತಂ ಪ್ರವೃತ್ತಂ ಇತ್ಯರ್ಥ. ಸರಿಯಾದ ರೀತಿಯಲ್ಲಿ ಅಳವಡಿಸಿಕೊಂಡಂತಹ ಕಾಲದಲ್ಲಿ. ಹಾಗೆ ಪ್ರವೃತ್ತಿ ಅಂದ್ರೇನು? ಪ್ರವೃತ್ತಿಶ್ಚ ವೈದ್ಯಾದೀನಂ ಚಿಕಿತ್ಸಾರೂಪ ಪೂರ್ವಾಧ್ಯಾಯೇ ವ್ಯಾಕೃತ. ಹಾಗೆ ಪ್ರತಿಯೊಂದರ ಪ್ರವೃತ್ತಿ ಹೇಗಿರುತ್ತೆ ಅಂತಂದ್ರೆ, ಪ್ರತಿಯೊಂದು ತಂತವನ ಗುಣಗಳಲ್ಲಿ 4 ಗುಣಗಳನ್ನ ಹೊಂದು ಪ್ರವೃತ್ತಿಯನ್ನು ಮಾಡಿರುವಂಥದ್ದು, ಚಿಕಿತ್ಸೆಯನ್ನು ಉದ್ದೇಶ ಇಟ್ಕೊಂಡು ಮಾಡುವಂತರುವಂಥದ್ದು. ಅದನ್ನ ವಿವರವಾಗಿ ಹಿಂದಿನ ಅಧ್ಯಾಯ ಅಂದ್ರೆ ಅಧ್ಯಾಯದಲ್ಲಿ ಹೇಳಲಾಗಿದೆ ಅಂತ. ಹಾಗಿದ್ದಾಗ ಈ 4 ಪಾದಗಳು 16 ಗುಣಗಳನ್ನ ಹೊಂದಿರುವಂತಹ ಏನ್ ಚಿಕಿತ್ಸಾ ಅನ್ನೋದು ಆರೋಗ್ಯಾಯ ಅಲಂ. ಈ ಚಿಕಿತ್ಸಾ ಅಥವಾ ಭೇಷಜ ಅನ್ನುವಂಥದ್ದು ಆರೋಗ್ಯವನ್ನು ತಂದುಕೊಡೋದಕ್ಕೆ ಸಾಮರ್ಥ್ಯ ಹೊಂದಿರುತ್ತೆ. ಇತಿ ಭಗವಾನ್ ಆತ್ರೇಯೋ ಬ್ರೂತೆ ಇತಿ ಶೇಷಃ. ಇತಿ ಭಗವಾನ್ ಪುನರ್ವಸು ಆತ್ರೇಯ ಅನ್ನುವಂತಿದ್ದಾಗ ಇಲ್ಲಿ ಒಂದು ಇದು ಬರ್ತದೆ, ಒಂದು ಶಬ್ದ ಇದೆ, ಬ್ರೂತೆ ಎನ್ನುವಂಥದ್ದು. ಹೇಳಿದ್ರು ಅಂತ ಹೇಳುವಂಥದ್ದು ಇಲ್ಲಿ ಮೂಲ ಶ್ಲೋಕದಲ್ಲಿ ಇಲ್ಲೇ ಇದ್ರು ಕೂಡ ಅದನ್ನ ನಾವು ಸೇರಿಸ್ಕೊಂಡು ಅರ್ಥೈಸ್ಕೊಳ್ಳುವಂಥದ್ದು. ಭಗವಾನ್ ಆತ್ರೇಯ ಬ್ರೂತೆ, ಆತ್ರೇಯರು ಹೇಳಿದ್ದಾರೆ ಅಂತ ಶೇಷಃ. ಇದು ಒಂದು ತಂತ್ರಯುಕ್ತಿ, ವಾಕ್ಯಶೇಷ ಅನ್ನುವಂಥ ತಂತ್ರಯುಕ್ತಿ. ಹಿಂದೆ ಹೇಳಿದಾಗೆ ಏನ ಪದೇನ ಅನುಕ್ತೇನ ವಾಕ್ಯಂ ಸಮಾಪ್ಯತೆ ಇತಿ ವಾಕ್ಯಶೇಷಃ. ಯಾವ ಶಬ್ದವನ್ನು ಹೇಳ್ದಲೇ ಆ ವಾಕ್ಯವನ್ನ ಪರಿಸಮಾಪ್ತಿ ಮಾಡದಿದ್ರು ಕೂಡ ಓದುಗರು ಆ ಶಬ್ದವನ್ನು ಹಾಕೊಂಡು ಅರ್ಥೈಸಿಕೊಳ್ಳುವಂತಹ ಒಂದು ಯುಕ್ತಿ ಏನಿದೆ, ಅದಕ್ಕೆ ವಾಕ್ಯಶೇಷ ಅನ್ನುವಂತಹ ಒಂದು ತಂತ್ರಯುಕ್ತಿ ಇದೆ. ಆ ತಂತ್ರಯುಕ್ತಿಯ ಪ್ರಯೋಗ ಇಲ್ಲಿ ಆಗಿದೆ ಅಂತ ಕಾಣಿಸ್ಕೊಳ್ತಾರೆ. ಇದು ಶ್ಲೋಕ ಸಂಖ್ಯೆ 3. ಈ ಏನು ಹಿಂದೆ ಪುನರ್ವಸು ಆತ್ರೇಯರು ಯುಕ್ತಿಯುಕ್ತಂ ಭೇಷಜಂ ಆರೋಗ್ಯಾಯ ಅಲಂ ಸಾಕು, ಅದಷ್ಟು ಸಾಕು. ಇವು 4 ಚತುಷ್ಪಾದಗಳು ಸಾಕು, ಅವು 4 ತಮ್ಮ 4 ಗುಣಗಳೈತೆ, ಆರೋಗ್ಯಕ್ಕೆ ಅದು ಸಾಕು ಅನ್ನುವಂತಹ ಏನು ಒಂದು ಪಕ್ಷದ ಪ್ರತಿಪಾದನೆ ಮಾಡಿದ್ದಾರೆ. ಆ ಪ್ರತಿಪಾದನೆ ಮಾಡಿರುವಂತಹದ್ದಕ್ಕೆ ಒಬ್ರು ಮೈತ್ರಿ ಅನ್ನುವಂತಹ ಆಚಾರ್ಯರು ಅದಕ್ಕೆ ಒಂದು ಅಬ್ಜೆಕ್ಷನ್ ಅಥವಾ ಪೂರ್ವ ಪಕ್ಷವನ್ನು ಹಾಕೊಳ್ತಾರೆ. ಏನ್ ಪೂರ್ವ ಪಕ್ಷ ಹಾಕ್ತಾರೆ? ನ ಇತಿ ಮೈತ್ರೇಯ. ಮೈತ್ರೇಯ ಅನ್ನುವಂತಹ ಮಹರ್ಷಿ ಋಷಿಗಳು ವೈದ್ಯರು, ಅದು ಹಾಗಲ್ಲ ಅಂತ ಒಂದು ಪೂರ್ವ ಪಕ್ಷವನ್ನು ಹಾಕೊಳ್ತಾರೆ. ಏನ್ ಪೂರ್ವ ಪಕ್ಷ? ಹೌದು, ಇವ್ರು ಹೇಳಿದ್ದಲ್ಲ ಅಂತ ಹೇಳ್ಬೇಕಾದ್ರೆ ಯಾಕಲ್ಲ ಅಂತಾನು ಹೇಳ್ಬೇಕಲ್ಲ. ಕಿಂ ಕಾರಣಂ? ದೃಶ್ಯಂತೆ ಹಿ ಆತುರಾಃ ಕೇಚಿದ್ ಉಪಕರಣವಂತಶ್ಚ ಪರಿಚಾರಕ ಸಂಪನ್ನಾಃ ಆತ್ಮವಂತಶ್ಚ ಕುಶಲೈಃ ಬಿಷಗ್ಭೈಃ ಅನುಷ್ಠಿತಾಃ ಸಮುತ್ತಿಷ್ಠಮಾನಾಃ ತಥಾ ಅಯುಕ್ತಾಶ್ಚ ಅಪರೇ ಮ್ರಿಯಮಾಣಾಃ ತಸ್ಮಾತ್ ಭೇಷಜಂ ಅಕಿಂಚಿತ್ ಕರಂ ಭವತಿ. ಒಂದು ನೀವೇನು 4 ಜನ ಇದ್ಬಿಟ್ಟ ಚಿಕಿತ್ಸೆ ಆಗೋಗುತ್ತೆ ಅಂತ ಏನು ಹೇಳ್ತಾ ಇದ್ರು, ಅದಕ್ಕೆ ನನ್ನ ಆಕ್ಷೇಪ ಇದೆ. ಏನದು? ನಾವೇನ್ ನೋಡ್ತಾ ಇದ್ದೀವಿ ಅಂತಂದ್ರೆ, ಪ್ರಪಂಚದಲ್ಲಿ ನಿತ್ಯ ನೋಡುವಂಥದ್ದು ಏನಪ್ಪಾ ಅಂದ್ರೆ, ಉಪಕರಣವಂತ ಬೇಕಾದ ಎಲ್ಲಾ ಸಾಮಗ್ರಿಗಳಿದ್ದಾವೆ, ಎಲ್ಲದೂ ಅವೈಲಬಲ್ ಇದೆ, ಸಾಮರ್ಥ್ಯ. ದೆನ್ ಪರಿಚಾರಕ ಸಂಪನ್ನ, ಅಟೆಂಡ್ ಮಾಡುವಂತ ಪರಿಚಾರಕರು ಎಲ್ಲರೂ ಇದ್ದಾರೆ. ಆತ್ಮವಂತಶ್ಚ, ಒಂದೇನು ವೈದ್ಯ ಆತುರನಿಗೆ ಬೇಕಾದಂತಹ ಗುಣಗಳನ್ನು ಹೊಂದಿರುವಂತವನು ಇದ್ದಾನೆ. ಕುಶಲೈಶ್ಚ ಬಿಷಗ್ಭಿ ಅನುಷ್ಠಿತ, ಒಳ್ಳೆ ಜ್ಞಾನವನ್ನ ಹೊಂದಿರುವಂತಹ ವೈದ್ಯರಿಂದ ಚಿಕಿತ್ಸೆಯನ್ನು ಪಡಿತಾ ಇರುವಂತವನು ಕೂಡ ಬೇಗ ಸಮುತ್ತಿಷ್ಠಮಾನ, ಏನು ರೋಗ ಹಾಸಿಗೆ ಬಿಟ್ಟು ಎದ್ದು ನಿಂತ್ಕೊಳ್ಳೋ ಸಾಧ್ಯತೆ ಆಗುತ್ತೆ. ಅದು ಒಂದು ಸ್ಥಿತಿ ಆಯ್ತು. ಆನ್ ದ ಕಾಂಟ್ರರಿ ತಥಾಯುಕ್ತ, ತಥಾಯುಕ್ತ ಅಂತಂದ್ರೆ ಉಪಕರಣವಂತನೂ ಆಗಿದ್ದಾನೆ, ಪರಿಚಾರಕರೂ ಇದ್ದಾರೆ, ಪರಿಚಾರಕ ಸಂಪನ್ನೂ ಆಗಿದ್ದಾನೆ, ಆತ್ಮವಂತ ವೈದ್ಯ ಗುಣಗಳು, ಆತುರ ಗುಣಗಳು ಇದೆ, ಕುಶಲ ವೈದ್ಯರು ಇದ್ದು, ತಥಾಯುಕ್ತ ಚ ಅಪರೇ ಮ್ರಿಯಮಾಣ, ಹಾಗಿದ್ದು ಕೆಲವೊಮ್ಮೆ ಸಾಯುವಂತ ಸ್ಥಿತಿಗಳು ಬರ್ತಾವಲ್ಲ.
ಇರಬೇಕಾದ 4 ಪರಿಚಾರಕರು ಸಂಪನ್ನವಂತ ಔಷಧ ಆತ್ಮವಂತರಿರುವಾಗಿದ್ದು ಕುಶಲ ವಿಷಯಗಳಿದ್ದು ಕೂಡ ಎದ್ದು ನಿಂತ್ಕೊಳ್ಳುವಂಥದ್ದು ಕಾಣುತ್ತೆ, ಸಾಯುವಂಥದ್ದು ಕಾಣುತ್ತೆ, ಎಲ್ಲವೂ ಇತ್ತು. ಹಾಗಿದ್ದಾಗ ತಸ್ಮಾತ್ ಭೇಷಜಂ ಅಚಿಂತ್ಯ, ಈ ಪರಿಸ್ಥಿತಿನಲ್ಲಿ ಭೇಷಜ ಏನ್ ಮಾಡ್ತಾ ಇದ್ದಾರೆ? ಭೇಷಜ ಅಂತ ಚಿಕಿತ್ಸಿತ ಅಂತ, ಚಿಕಿತ್ಸಿತ ಏನ್ ಮಾಡ್ದಂಗಾಯ್ತು? ಎಲ್ಲ ಇದ್ದು ಕೂಡ ಬದುಕ್ಬೋದು, ಎಲ್ಲ ಇದ್ದು ಕೂಡ ಸಾಯ್ಬೋದು ಅನ್ನುವಂತಹ ಒಂದು ಸ್ಥಿತಿ ಇದ್ದಾಗ ಚಿಕಿತ್ಸಿತ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ತಸ್ಮಾತ್ ಭೇಷಜಂ ಅಕಿಂಚಿತ್ ಕರಂ ಭವತಿ, ಏನು ಮಾಡ್ದಂಗ ಆಗ್ಲೇ ಇಲ್ವಲ್ಲ. ಅದಕ್ಕೆ ಒಂದು 2 ಉದಾಹರಣೆಗಳನ್ನ ಕೊಡ್ತಾನೆ. ಒಂದು ಒಂದು ಯೋಗ್ಯವಾದಂತಹ ಉದಾಹರಣೆ, ದೃಷ್ಟಾಂತವಾದದ್ದು, ಸೂಕ್ತವಾದಂತಹ ದೃಷ್ಟಾಂತಗಳು. ಮೊದಲನೇ ದೃಷ್ಟಾಂತ ಏನ್ ಹೇಳ್ತಾನೆ? ತಥಾ ತದ್ ಯಥಾ ಶ್ವಭ್ರೇ ಸರಸಿ ಸ್ವಭ್ರೆ ಸರಸಿ ಚ ಪ್ರಸಿಕ್ತಂ ಅಲ್ಪಮುದಕಂ ನದ್ಯಾಂ ವಾ ಸೆಂದಮಾನಾಯಾಂ ಪಾಂಸುಧಾನೆ ವಾ ಪಾಂಸುಮುಷ್ಟಿ ದಯಾಂ ಪಾಂಸುಧಾನೆ ವಾ ಪಾಂಸುಮುಷ್ಟಿ ಪ್ರಕೀರ್ಣ ಇತಿ. ತಸ್ಮಾತ್ ಭೇಷಜ ಭೇಷಜ ಅನ್ನುವಂಥದ್ದು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಏನು ಮಾಡ್ತಾ ಇಲ್ಲ ಅಂತ ಕಾಣುತ್ತೆ. ಹೇಗೆ? ಶ್ವಭ್ರೆ ಸರಸಿಚ, ಶ್ವಭ್ರೆ ಒಂದು ದೊಡ್ಡ ಬಾವಿ ಇದೆ, ಅದು ದೊಡ್ಡ ಇದು ಹಳ್ಳ ಇದೆ. ಅಲ್ಪ ಮುದಕ, ಒಂದು ಮುಷ್ಟಿ ನೀರ್ ಹಾಕಿದ್ವಿ ಅಲ್ಲಿಗೆ. ಆ ನೀರ್ ಹಾಕಿದ್ದು ಅದನ್ನ ತುಂಬಿಸ್ಲಿಕ್ಕೆ ಆಗುತ್ತಾ? ಅಥವಾ ತುಂಬಿರುವಂತಹ ಒಂದು ಇದು ಇದೆ, ಸರೋವರ ಇದೆ, ಆ ಸರೋವರಕ್ಕೆ ಒಂದು ಮುಷ್ಟಿ ನೀರ್ ಹಾಕಿದ್ರೆ ಅಲ್ಲಿ ಏನಾದ್ರೂ ಬದಲಾವಣೆ ಆಗುತ್ತೆ? ಅಂದ್ರೆ ಇಲ್ಲಿ ಅಲ್ಪ ಮುದಕ ಅನ್ನುವಂಥದ್ದು ಔಷಧ ಅಂತೇಳಿ, ಔಷಧ ಅಲ್ಪದಕ್ಕಾಗಿ ಫುಲ್ ಖಾಲಿ ಇರುವಂತಹ ಒಂದು ದೊಡ್ಡ ಹಳ್ಳದಲ್ಲಿ ಒಂದು ಮುಷ್ಟಿ ನೀರ್ ಹಾಕದಂಗೆ ಕೆಲಸ ಮಾಡುತ್ತೆ. ತುಂಬಿರೋ ನೀರಲ್ಲೂ ಸ್ವಲ್ಪ ಮುಷ್ಟಿ ನೀರ್ ಹಾಕಿದ್ರು ಕೂಡ ಏನು ಬದಲಾವಣೆ ತರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಒಂದಾಯ್ತು. ಹಾಗೇನೆ ನದ್ಯಾಂ ಸ್ಯಂದಮಾನಾಯಾಂ ಪಾಂಸುಧಾನೇವ, ಪಾಂಸುಧಾನೆ ನದ್ಯಾಂ ಸ್ಯಂದಯಾನಾಯಂ ಪಾಂಸುಧಾನೇವ ಪಾಂಸುಮುಷ್ಟಿ ಪ್ರಕೀರ್ಣ. ಹರಿದು ಹೋಗ್ತಾ ಇರುವಂತಹ ನೀರಲ್ಲಿ ಒಂದು ಮುಷ್ಟಿ ಪಾಂಶು ಅಂತಂದ್ರೆ ಲವಣ ಅಂತ ಇದು ಹರಳು ಹಾಕದಾಗ, ಅಥವಾ ಒಂದು ದೊಡ್ಡ ಮರಳಿನ ರಾಶಿ ಇದೆ, ಅದಕ್ಕೊಂದು ಮುಷ್ಟಿ ಮರಳು ಹಾಕಿದ್ರೆ, ಪ್ರಕೀರ್ಣ ಹಾಕುವಂಥದ್ದು ಹಾಕಿದ್ರೆ ಅಲ್ಲಿ ಏನನ್ನಾದ್ರೂ ಅದು ಬದಲಾವಣೆಯನ್ನು ಉಂಟು ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಅಥವಾ ಅದರ ಅಸ್ತಿತ್ವ ಎಲ್ಲಾದ್ರೂ ಕಾಣುತ್ತಾ? ಅಲ್ಲಿ ಒಂದು ದೊಡ್ಡ ಹರಿದೋಗ್ತಾ ನದಿಯಲ್ಲಿ ಒಂದು ಮುಷ್ಟಿ ಮರಳು ಹಾಕಿದ್ರೆ, ಲವಣ ಹಾಕಿದ್ರೆ ಅದು ಕರ್ಗೋಗುತ್ತೆ, ಅದರ ಅಸ್ತಿತ್ವನೇ ಕಾಣೋದಿಲ್ಲ. ಹಾಗೆ ಒಂದು ಮರಳಿನ ಪರ್ವತ, ಮಣ್ಣೆ ಅದು ಉಪ್ಪಿನ ಪರ್ವತ ಇದೆ, ಅಲ್ಲಿ ಒಂದು ಮುಷ್ಟಿ ಹಾಕಿದ್ವಿ, ಅಲ್ಲಿ ಏನಾದ್ರು ಬದಲಾವಣೆಯನ್ನು ತರ್ಲಿಕ್ಕೆ ಸಾಧ್ಯತೆ ಇದೆಯಾ? ಅದರ ಅಸ್ತಿತ್ವ ಹಾಕಿರುವಂತ ಮುಷ್ಟಿ ಮರಳಿನ ಅಸ್ತಿತ್ವ ಕಾಣುತ್ತಾ? ಹಾಗೆ ಚಿಕಿತ್ಸಿತ ಅನ್ನುವಂಥದ್ದು ತಾನೇ ಸರಿಯಾಗುವಂಥದ್ದು, ತಾನೇ ಹಾಳು ಮಾಡುವಂತ ಒಂದು ಸ್ಥಿತಿಯಲ್ಲಿ ಚಿಕಿತ್ಸೆ ಅನ್ನುವಂಥದ್ದು ನಗಣ್ಯವಾಗಿರುತ್ತೆ ಅನ್ನೋದಕ್ಕೆ 2 ರೀತಿಯಾದಂತಹ ಉದಾಹರಣೆಗಳನ್ನ ಕೊಡ್ತಾ ಹೋಗ್ತಾನೆ. ಇದು ಚಿಕಿತ್ಸಿತ ಆಗೋದಾಯ್ತು. ಇನ್ನೂ ಒಂದು ಈ ಸಿಚುವೇಶನ್ಗೆ ಒಂದು ಕಾಂಟ್ರಾ ಸಿಚುವೇಶನ್ ಕೊಡ್ತಾನೆ. ಏನಪ್ಪಾ ಅಂತ ಹೇಳಿದ್ರೆ, ತಥಾ ಅಪರೇ ದೃಶ್ಯಂತೆ ಅನುಪಕರಣ. ಇಲ್ಲಿ ಮೇಲ್ಗಡೆ ಉಪಕರಣ ಇದ್ದು, ಪರಿಚಾರಕರು ಇದ್ದು, ವೈದ್ಯನೂ ಇದ್ದು, ಸಾಯುವಂಥದ್ದು ಕಾಣುತ್ತೆ, ಬದುಕೋದು ಕಾಣುತ್ತೆ. ಇನ್ನೊಂದು ಕಾಂಟ್ರಾ ಸಿಚುವೇಶನ್ ಏನಪ್ಪಾ? ಅಪರೆ ಇನ್ನೊಂದು ರೀತಿ, ದೃಶ್ಯಂತೆ ಅನುಪಕರಣ, ಯಾವುದೇ ರೀತಿಯ ಚಿಕಿತ್ಸೆಗೆ ಬೇಕಾದಂತ ಸೌಲಭ್ಯಗಳೇ ಇಲ್ಲ. ಅಪರಿಚಾರಕ, ಅಟೆಂಡ್ ಮಾಡುವಂತ ಯಾವ ಅಟೆಂಡರ್ಸ್ ಕೂಡ ಇಲ್ಲ. ಅನಾತ್ಮವಂತ, ಅವನಲ್ಲಿ ಆತುರನೆ ಬೇಕಾದಂತ ಯಾವುದೇ ಗುಣಗಳು ಇಲ್ಲ. ಅಕುಶಲೈಶ್ಚ ಭಿಷಗ್ಭಿ ಅನುಷ್ಠಿತ, ಅಟೆಂಡ್ ಮಾಡುವಂತಹ ವೈದ್ಯನುಗಳಿಗೂ ಕೂಡ ಸರಿಯಾದಂತ ಜ್ಞಾನ ಇಲ್ಲ, ಸಾಮರ್ಥ್ಯ ಇಲ್ಲ. ಹಾಗಿದ್ದು ಕೂಡ ಕೆಲವಂತವ್ರು ಎದ್ದು ನಿಂತ್ಕೊಂಡ್ಬಿಡ್ತಾರಲ್ಲ ಬೇಗನೆ. ಹಾಗೂ ಅಂಥವ್ರಲ್ಲೂ ಕೂಡ ಕೆಲವರು ಬಹಳ ಬೇಗ ಸಾಯುವಂಥದ್ದು ಕೂಡ ಕಾಣುತ್ತಲ್ಲ. ಇವೆ ಏನು ಚಿಕಿತ್ಸಿತ ಅನ್ನುವಂಥದ್ದು 4 ಸಂಪದ್ಭರಿತವಾಗಿದ್ದು ಕೂಡ ಬೇಗನೆ ಎದ್ದೇಳ್ಬೋದು, ಬೇಗ ಸಾಯ್ಬೋದು. ಉಪಕರಣನೇ ಇಲ್ಲದೆ, ಪರಿಚಾರಕರು ಇಲ್ಲದೆ, ಗುಣಗಳು ಆತರ ಗುಣಗಳು ಇಲ್ಲದೆ, ಚಿಕಿತ್ಸೆ ಮಾಡುವಂತ ಒಳ್ಳೆ ವೈದ್ಯನೂ ಇಲ್ಲದೆ ಇದ್ರು ಕೂಡ ಬೇಗ ಎದ್ದಿರ್ತಾನೆ, ಅಥವಾ ಬೇಗ ಸಾಯುವಂತ ಮತ್ತೊಂದು ಸ್ಥಿತಿ ಇದೆ. ಈ 2 ಸ್ಥಿತಿನಲ್ಲಿ ಗಮನಿಸ್ಕೊಂಡಾಗ ಒಟ್ಟು 4 ಪ್ರಾಬಬಿಲಿಟೀಸ್, 2 ಪ್ರಾಬಬಿಲಿಟೀಸ್, 2 ಪ್ರಾಬಬಿಲಿಟಿ ಮತ್ತು 2 ವೇರಿಯಂಟ್ಸ್, ಇವೆಲ್ಲಾ ಸ್ಥಿತಿಗಳನ್ನ ಗಮನಿಸಿದಾಗ ಚಿಕಿತ್ಸೆ ಅನ್ನುವಂಥದ್ದೇ ಒಂದು ಅದರದ್ದು ರೋಲೇ ಎಲ್ಲೂ ಕಾಣ್ತಿಲ್ಲ. ಇದ್ರೂ ಒಂದೇ, ಇಲ್ಲದೆ ಇದ್ರು ಒಂದೇ ಅಂತ ಅನ್ಸುತ್ತಲ್ವಾ? ಯತಶ್ಚ ಪ್ರತಿಕುರ್ವನ್ ಸಿದ್ಧತಿ ಪ್ರತಿಕುರ್ವನ್ ಮರಿಯತೆ. ಟ್ರೀಟ್ ಮಾಡಿದ್ರೂ ಕೂಡ ಚಿಕಿತ್ಸೆ ಆಗುತ್ತೆ, ಸಾಧ್ಯ ಆಗುತ್ತೆ.
ಪ್ರತಿಕುರ್ವನ್ ಮ್ರಿಯತೆ, ಚಿಕಿತ್ಸೆ ಮಾಡಿದ್ರು ಕೂಡ ಸಾವಿರುತ್ತೆ. ಅಪ್ರತಿಕುರ್ವಂಚ ಸಿದ್ಧ್ಯತೆ, ಏನು ಅಟೆಂಡ್ ಮಾಡದೇ ಇದ್ರೂ ಕೂಡ, ಏನು ಸರಿಯಾಗಿ ಮಾಡದೇ ಇದ್ರೂ ಕೂಡ ಎದ್ದು ನಿಂತ್ಕೊಳ್ತಾನೆ. ಅಪ್ರತಿಕುರ್ವನ್ ಮ್ರಿಯತೆ, ಏನು ಮಾಡದೇ ಇದ್ರೆ ಸಾಯುವಂತ ಸಾಧ್ಯತೆ. ತತಶ್ಚಿಂತ್ಯತೆ, ಹೀಗೆ ಇಂಥ ಸ್ಥಿತಿಯಲ್ಲಿ ಇದ್ದಾಗ ಭೇಷಜಂ ಭೇಷಜನ ಅವಿಶಿಷ್ಟಂ ಇತಿ, ಚಿಕಿತ್ಸೆ ಮಾಡೋದಕ್ಕೂ ಚಿಕಿತ್ಸೆ ಮಾಡದೇ ಇರುವಂತದ್ದು, ಅಥವಾ ಏನ್ 4 ಪಾದಗಳು ಇರುವುದು ಇಲ್ಲದೆ ಇರೋದಕ್ಕೆ ಎರಡು ಒಂದೇನೆ, ಏನು ಬೇರೆ ಅಂತ ಅನ್ಸೋದಿಲ್ಲ. ಏನು ಅಂದ್ರೆ ಸಮಾಜದಲ್ಲಿ ಇದೆಲ್ಲ ಕಾಣಿಸ್ಕೊಳ್ತಾ ಇದೆಯಲ್ಲ, ಅದರಿಂದಾಗಿ ಈ ರೀತಿಯಾದಂತಹ ಒಂದು ಸಂಶಯ ಬರುತ್ತೆ, ಪೂರ್ವ ಪಕ್ಷ ಹುಟ್ಟುತ್ತೆ ಅಂತ ಮೈತ್ರೇಯರ ಅಭಿಪ್ರಾಯ ಆಗಿದೆ. ಇದೇ ಪೂರ್ವ ಪಕ್ಷವನ್ನ ಇವರು ತುಂಬಾ ವಿಶದವಾಗಿ ಮತ್ತೆ ಅನಲೈಸ್ ಮಾಡ್ಕೊಳ್ತಾರೆ. ಚಕ್ರಪಾಣಿಯವರು ವಿವರವಾಗಿ ಹೇಳ್ತಾರೆ. ಉಕ್ತಂ ಆಕ್ಷೇಪತಿ, ಏನು ಪುನರ್ವಸ ಆತ್ರೇಯರು ಹೇಳಿದ್ದಾರೆ, ಇದು 4 ಇದ್ದು ಯುಕ್ತವಾಗಿದ್ದು ಚಿಕಿತ್ಸೆ ಸಾಕು ಅಂತ ಏನು ಹೇಳಿದ್ದಾರೆ ಪುನರ್ವಸು, ತತ್ ಆಕ್ಷಿಪತಿ, ಅದಕ್ಕೆ ಆಕ್ಷೇಪವನ್ನು ಹೇಳ್ತಿದ್ದಾರೆ ಯಾರು? ಮೈತ್ರೇಯರು. ನ ಇತಿ ಉಪಕರಣಂ ಭೇಷಜಂ, ಇಲ್ಲಿ ಉಪಕರಣವಂತಶ್ಚ ಅಂತಂದ್ರೆ ಭೇಷಜವಂತಶ್ಚ ಅನುಷ್ಠಿತಾ, ಉಪಕರಣವಂತಶ್ಚ ಪರಿಚಾರಕ ಸಂಪನ್ನಾ ಆತ್ಮವಂತಶ್ಚ ಕುಶಲಃ ಭಿಷಗ್ಭಿ ಅನುಷ್ಠಿತಾ ಚಿಕಿತ್ಸುತುಂ ಉಪಕ್ರಾಂತಾಃ ರೋಗಿಣಃ ತಥಾಯುಕ್ತಾಃ. ಇಲ್ಲಿ ಏನ್ ಹೇಳ್ತಾನೆ? ಅನುಷ್ಠಿತಾಃ ತಮುತ್ತಿಷ್ಠಮಾನ, ಎದ್ದು ನಿಂತ್ಕೊಳ್ಳೋದ್ರಲ್ಲಿ ತಥಾಯುಕ್ತ. ತಥಾಯುಕ್ತ ಅಂತ ಹೇಳಿದ್ರೆ ಏನ್? ಉಪಕರಣವಂತಹ ಪರಿಚಾರಕ ಸಂಪನ್ನಾಃ ಆತ್ಮವಂತಹ ಕುಶಲೈಶ್ಚ ಭಿಷಗ್ಭಿ ಅನುಷ್ಠಿತಾಃ ಅಪರೇ ಮ್ರಿಯಮಾಣ ಪೂರ್ವವತ್ ಚಿಕಿತ್ಸಾ ಉಪಕ್ರಾಂತಃ ಇತ್ಯರ್ಥಃ ಅಂತ ಅರ್ಥ. ಅಕಿಂಚಿತ್ ಕರಂತಿ ಭೇಷಜೆ ಸತ್ಯಪಿ ಯದ್ ಆರೋಗ್ಯಂ ನ ಭವತಿ, ಭೇಷಜ ಅನ್ನುವಂಥದ್ದು ಇದ್ರೂ ಕೂಡ ಇಲ್ಲಿ ಅದು ಮಾಡುವಂಥದ್ದೇನು ಕಾಣ್ತಾ ಇಲ್ವಲ್ಲ. ತೇನ ಯತ್ರಾಪಿ ಸತಿ ಭೇಷಜೆ ಆರೋಗ್ಯಂ ಭವತಿ ತತ್ರಾಪಿ ಭೇಷಜ ವ್ಯತಿರಿಕ್ತಂ ಕರ್ಮ ಇವ ದೈವಸಂಜ್ಞಕಂ ಕಾರಣಂ ಭೇಷಜಂ ತು ತತ್ರ ದೈವಾಗತ ಸನ್ನಿಧಾನಂ ಅಕಾರಣಮೇವ ಇತ್ಯರ್ಥಃ. ಈಗ ಭೇಷಜದಲ್ಲಿ ಇದ್ದಾಗ ಆರೋಗ್ಯ ಏನ್ ಬರುತ್ತೆ, ಅಲ್ಲಿ ಭೇಷಜವನ್ನು ಬಿಟ್ಟಲ್ಲದೆ ದೈವಸಂಜ್ಞಕವಾದ ದೈವ ಅನ್ನುವಂಥದ್ದು ಒಂದು ಕಾರಣ ಆಗಿರುತ್ತೆ. ಅಂಥ ಪರಿಸ್ಥಿತಿಯಲ್ಲಿ ಔಷಧ ಇದೆ, ಅಲ್ಲಿ ಚತುಷ್ಪಾದ ಔಷಧ ಇದೆ, ಅಲ್ಲಿ ದೈವ ಅನ್ನುವಂಥದ್ದು ಕೂಡ ಪ್ರಧಾನವಾಗಿ ಆಗಿರೋದ್ರಿಂದ ಭೇಷಜತ್ವ ಅಥವಾ ಚಿಕಿತ್ಸಿತ ಚತುಷ್ಪಾದಗಳು ಅನ್ನುವಂಥದ್ದು ಕಾರಣವೇ ಅಲ್ಲ. ಹೇತು ಮತ್ತೆ ಕಾರಣ. ಹೇತು ಅನ್ನುವಂಥದ್ದು ಆರೋಗ್ಯ ಅನ್ನೋದು ಕಾರಣ, ಇದು ಸಾಧ್ಯ ಆದಾಗ. ಕಾರಣ ಅನ್ನುವಂಥದ್ದು ನಾವು ವಿಸರ್ಜಿತ ಮತ್ತೆ ಇವು 4 ಚತುಷ್ಪಾದ ಅಂತ ಹೇಳ್ತೀವಿ. ಚತುಷ್ಪಾದನೆ ಕಾರಣ ಅಂತ ಹೇಳಿಕ್ಕೆ ಯಾಕೆ ಕಾರಣ ಅಲ್ಲ ಅಂತ ಹೇಳಿದ್ರೆ, ಇಲ್ಲಿ ಭೇಷಜ ಇದ್ರೂ ಇಲ್ಲದೆ ಇದ್ರೂ ಕೂಡ ಆರೋಗ್ಯ ಬರ್ತಾ ಇದೆ ಅಂತ ಅಂದಾಗ ಅಲ್ಲಿ ದೈವ ಕಾರಣವೇ ಹೊರತು ಭೇಷಜಕ್ಕೆ ನೀವು ಹೇಳಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಒಂದು ಬಂದ. ಅತ್ರೈವ ಅರ್ಥೆ ದೃಷ್ಟಾಂತದ್ವಯಂ ದರ್ಶಯತಿ, ಅದನ್ನ ಸಮರ್ಥನೆ ಮಾಡ್ಕೊಳ್ಳೋಕೆ, ಪೂರ್ವ ಪಕ್ಷವನ್ನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ 2 ದೃಷ್ಟಾಂತಗಳು. ದೃಷ್ಟಾಂತದ್ವಯಂ ದರ್ಶಯತಿ ತದ್ ಯಥಾ ಇತ್ಯಾದಿ. ಶೊಭ್ರೆ ಗರ್ತೆ, ಶೊಭ್ರೆ ಗರ್ತೆ, ಶೊಭ್ರೆ ಅಂತಂದ್ರೆ ಗರ್ತ, ಗರ್ತ ಅಂದ್ರೆ ದೊಡ್ಡ ಹಳ್ಳ. ದೊಡ್ಡ ಹಳ್ಳದಲ್ಲಿ ಯಥಾ ಅಲ್ಪಂ ಜಲಂ ಅಕಿಂಚಿತ್ ಕರಂ ಏವಂ ಮ್ರಿಯಮಾಣೇಪಿ ಭೇಷಜಂ, ಏವಂ ಮ್ರಿಯಮಾಣೇಪಿ ಭೇಷಜಂ. ಸತ್ತು ಬಿದ್ದಿರುವಂತಹ ಒಂದು ಹಳ್ಳ ಅಥವಾ ಖಾಲಿ ಬಿದ್ದಿರೋ ಹಳ್ಳ ಅಂತಂದ್ರೆ ಅದ್ರ ನಿಷ್ಕ್ರಿಯವಾಗಿರುವಂಥದ್ದು, ನಿರ್ಜಲವಾಗಿರುವಂತಹ ಒಂದು ಹಳ್ಳದಲ್ಲಿ ಸ್ವಲ್ಪ ಹಾಕಿ ಒಂದು ಮುಷ್ಟಿ ನೀರು ಹಾಕಿದ್ದಂಥದ್ದೇನು ಅದಕ್ಕೆ ಅದನ್ನು ತುಂಬಿಸೋದಿಲ್ಲ. ಹಾಗೆ ಸಾಯ್ತಾ ಇರೋ ಮನುಷ್ಯನಿಗೆ ಔಷಧನಂತೂ ಏನು ಮಾಡೋದಿಲ್ಲ, ಅಂತ ಖಂಡಿತ ಸಾಯ್ತಾನೆ. ತಥಾಚ ಸರಸಿ ಅನ್ಯತ ಏವ ಪೂರ್ಣೆ ಅಲ್ಪಮುದಕಂ ಅಕಿಂಚಿತ್ ಕರ್ಮ. ಸರಸಿ ಅನ್ಯತೆಯು ತುಂಬಾ ತುಂಬಿರುವಂತಹ ಸರೋವರದಲ್ಲಿ ಕೂಡ ಒಂದು ಮುಷ್ಟಿ ನೀರು ಹಾಕುವಂಥದ್ದು ಏನೂ ಉಪಯೋಗ ಆಗೋದಿಲ್ಲ. ಏವಂ ಅನ್ಯತ ಏವ ಆರೋಗ್ಯ ಹೇತು ಕರ್ಮಣೆ ರೋಗ ಪ್ರಶಮನೆ ಜಾಯಮಾನೆ ವಿಶೇಷಂ ಅಕಿಂಚಿತ್ ಕರಂ ಭವತಿ ಇತಿ ಸರೋದೃಷ್ಟಾಂತೇನ ದೃಶ್ಯತಿ. ಆರೋಗ್ಯವನ್ನು ಉತ್ಪತ್ತಿ ಮಾಡೋದ್ರಲ್ಲಿ ರೋಗವನ್ನು ಶಮನ ಮಾಡೋದಕ್ಕೆ ಸಮನ ಸ್ಥಿತಿಯನ್ನು ಕೊಟ್ಟಾಗತ್ತೆ, ಅಲ್ಲಿ ಭೇಷಜ ಅನ್ನುವಂಥದ್ದು ಏನು ಮಾಡೋದಿಲ್ಲ ಅನ್ನುವಂಥದ್ದು ಸರೋವರದ ಒಂದು ದೃಷ್ಟಾಂತದಿಂದ ಹೇಳ್ತಾ ಇದ್ದಾರೆ. ಇದೇ ರೀತಿ ನದ್ಯಾಂ ಸೆಂದಮಾನಾಯಂ, ಹರಿದು ಹೋಗ್ತಾ ಇರುವಂತಹ ಏನು ಒಂದು ನದಿ ಇದೆ, ಪಾಂಸ ಮುಷ್ಟಿ ಒಂದು ಮುಷ್ಟಿ ನೀರು ಮರಳು ಹಾಕಿದ್ರೆ ಶುಭ್ರವತ್, ಅದು ಅದಕ್ಕೇನು ಗೊತ್ತಾಗೋದು, ಅದ್ರಲ್ಲಿ ಏನು ಬದಲಾವಣೆ ಆಗೋದಿಲ್ಲ. ಯದಿವ ಪಾಂಸುಧಾನೆ, ಪಾಂಸು ರಾಶಿ, ದೊಡ್ಡ ಮರಳಿನ ಇದು ಮರಳು ಅಥವಾ ಉಪ್ಪಿನ ಗುಡ್ಡ ಇದೆ, ಅದಕ್ಕೊಂದು ಮುಷ್ಟಿ ಹಾಕಿದ್ರೆ ಅದ್ರೊಳಗೆ ಏನು ಕಾಣೋದಿಲ್ಲ. ಹಾಗೆ ಆಯ್ತಲ್ಲ. ಹಾಗಾದ್ರೆ ಈ 2 ಏನು ಉದಾಹರಣೆಗಳು ಕೊಟ್ಟಿದ್ದಾರೆ, 2 ಉದಾಹರಣೆಗಳನ್ನ ಸುಮ್ಮನೆ ಕೊಟ್ಟಿದ್ದಾರ ಅಥವಾ ಚಿಕಿತ್ಸೆ ಯಾವ್ದಾದ್ರು ಭಾವವನ್ನ ಗುರುತಿಸ್ಲಿಕ್ಕೆ ಹೇಳಿದಾರ?
ಅದನ್ನ ಇವನು ಚಕ್ರಪಾಣಿ ಎರಡು ರೀತಿ ನೋಡ್ತಾ ಇದ್ದಾನೆ. ಏನಂತ ನೋಡ್ತಾ ಇದ್ದಾನೆ? ಮೊದಲನೇದೇನು ನೀರ್ನಂತ ನೋಡ್ತಾ ಇದ್ದಾನಲ್ಲ, ಅದನ್ನ ಸಂಶೋಧನ ವೇಷಜ ಅಭಿಪ್ರಾಯ. ಶೋಧನೆ ಮಾಡಿದ ಹಾಗೆ, ಅಷ್ಟು ದೊಡ್ಡ ಇದ್ರೊಳಗಡೆ ಹಳ್ಳದಲ್ಲಿ ಒಂದು ನೀರು, ಒಂದು ಹಣ್ಣು ಮುಷ್ಟಿ ನೀರು ಹಾಕೋದು ತೊಳ್ದಂಗಾಗತ್ತಾ? ಸಂಶೋಧ ಭೇಷಜಾಮ್ ಅಭಿಪ್ರಾಯ ತೋಯ ದೃಷ್ಟಾಂತಹ ನೀರು ಅನ್ನುವಂಥದ್ದು ಏನ್ ಹಾಕಿದ್ದಾನೆ, ಅದು ಖಾಲಿ ಹಳ್ಳದಲ್ಲೇ ಆಗ್ಲಿ, ತುಂಬಿರೋ ಹಳ್ಳದಲ್ಲೇ ಆಗ್ಲಿ, ತುಂಬಿರುವಂತ ಸರೋವರದಲ್ಲೇ ಆಗ್ಲಿ, ಒಂದು ಮುಷ್ಟಿ ಹಾಕುವಂತ ನೀರು ಸರಿಯಾಗಿ ಶೋಧನೆ ಮಾಡ್ಲಿಕ್ಕೆ ಆಗುತ್ತಾ ಅನ್ನುವಂಥ ಅರ್ಥದಲ್ಲಿ ಹೇಳ್ತಾ ಇದ್ದಾನೆ. ಪಾಂಶು ದೃಷ್ಟಾಂತಶ್ಚು, ಪಾಂಶು ಅಂತಂದ್ರೆ ಹರಳಂತ ಏನ್ ಹಾಕ್ತಾ ಇದ್ದಾನೆ, ಅದು ಸಂಶನ ಭೇಷಜಂ ಅಭಿಪ್ರಾಯನ, ಸಂಶಮನ ಮಾಡುವ ಚಿಕಿತ್ಸೆ ಅನ್ನುವಂಥದ್ದನ್ನ ಗಮನದಲ್ಲಿ ಇಟ್ಕೊಂಡು ಎರಡನೇ ಉದಾಹರಣೆ ಕೊಡಲಾಗಿದೆ. ಇಲ್ಲಿ ಇನ್ನೊಂದು ಅಭಿಪ್ರಾಯ ಇದೆ. ದೃಷ್ಟಾಂತಗಳು ಎರಡು ದೃಷ್ಟಾಂತಗಳನ್ನು ಎರಡು ರೀತಿ ಅರ್ಥ ಮಾಡ್ಕೊಂಡಿದ್ದಾರೆ. ಮೊದಲನೇ ಅರ್ಥದಲ್ಲಿ ಏನಾಗಿದೆ, ತೋಯ ದೃಷ್ಟಾಂತ ಅನ್ನುವಂಥದ್ದು ಸಂಶೋಧನವನ್ನ, ಚಿಕಿತ್ಸಾ ರೂಪ ಭಾಗವನ್ನ ಗುರುತಿಸುತ್ತೆ. ಪಾಂಶ ದೃಷ್ಟಾಂತ ಅನ್ನುವಂಥದ್ದು ಸಂಶಮನ ರೂಪವಾದ ಚಿಕಿತ್ಸೆಯನ್ನು ಹೇಳ್ತಾ ಹೋಗುತ್ತೆ. ಓಕೆ, ಅಕಸ್ಮಾತ್ ನಿಮಗೆ ಇದು ಸಂಶೋಧನಾ ಅಥವಾ ಸಂಶಮನ ಅನ್ನುವಂಥದ್ದು ಅಷ್ಟು ಸಮಂಜಸವಾದಂತ ಹೋಲಿಕೆ ಅಲ್ಲ ಅನ್ನೋದಾದ್ರೆ ಇನ್ನೊಂದು ಅರ್ಥ ಕೊಡ್ತೇನೆ. ಸಂತರ್ಪಣ ಮತ್ತೆ ಅಪತರ್ಪಣ ಅರ್ಥದಲ್ಲಿ ಇದು ಬಹಳ ಸೂಕ್ತ ಆಗುತ್ತೆ. ತುಂಬಿರುವಂತಹ ಸರೋವರಕ್ಕಾಗ್ಲಿ ಅಥವಾ ಖಾಲಿ ತುಂಬಾ ಇರುವಂತ ದೊಡ್ಡ ಹಳ್ಳದಲ್ಲಾಗ್ಲಿ ಒಂಚೂರು ನಿಷ್ಠ ಹಾಕುವಂತಹ ಮುಷ್ಟಿ ನೀರು ಹಾಕುವಂಥದ್ದು ಏನು, ಅದರೊಳಗೆ ಅದಕ್ಕೆ ಏನು ಸಹಜವಾಗಿ ಸತ್ತೋಗಿರುವಂತಹ ಹಳ್ಳಕ್ಕೆ ಒಂದು ಮುಷ್ಟಿ ನೀರು ಹಾಕಿದ್ರೆ ಅದೇನು ನದಿಯನ್ನು ಹುಟ್ಟಿಸ್ದಂಗೆ ಆಗೋದಿಲ್ಲ. ತುಂಬಿರುವಂತ ನದಿಗೆ ಒಂದು ಮುಷ್ಟಿ ನೀರು ಹಾಕಿದ್ರೆ ಅದಕ್ಕೆ ನಿಮ್ಮ ಹೆಚ್ಚು ಮಾಡ್ದಂಗೆ ಆಗೋದಿಲ್ಲ. ಅದು ಸಂತರ್ಪಣ ಅಂತ ಅರ್ಥದಲ್ಲಿ. ಪಾಂಶು ಮುಷ್ಟಿಸ್ತು ಅಪತರ್ಪಣಮೇವ, ಪಾಂಶು ಅಂದ್ರೆ ಸತ್ತು ಬಿದ್ದಿರುವಂಥದ್ದು, ಅದ್ರೊಳಗಡೆ ಒಂದು ಮುಷ್ಟಿ ನೀರು ಮರಳು ಹಾಕಿದ್ರು ಕೂಡ ನಿಷ್ಫಲ ಆಗುತ್ತೆ. ಹರಿದೋಗಿ ನದಿಲಿ ಒಂದು ಮುಷ್ಟಿ ನೀರು ಮರಳು ಹಾಕಿದ್ರೆ ಅದು ಸುಮ್ಮನೆ ಹರ್ಕೊಂಡು ಹೋಗುತ್ತೆ. ಅದಕ್ಕೇನು ಅದು ನಿಲ್ಸ್ಲಿಕ್ಕಾಗ್ಲಿ ಅದರಿಂದ ಪರಿಣಾಮ ಏನಾಗೋದಿಲ್ಲ. ಆಲ್ರೆಡಿ ತುಂಬಾ ಇರುವಂತ ಒಂದು ಮಣ್ಣಿನ ಗುಡ್ಡದಲ್ಲ ಅಷ್ಟು ಮರಳು ಹಾಕಿದ್ರು ಕೂಡ ಏನೂ ಆಗೋದಿಲ್ಲ. ಅಂದ್ರೆ ಅಪತರ್ಪಣ ಮಾಡಿದ್ರು ಏನೂ ಆಗೋದಿಲ್ಲ ಅನ್ನುವಂಥ ಅರ್ಥದಲ್ಲಿ ಹೇಳಿದ್ದಾನೆ. ಭೇಷಜ ಅನ್ವಯ ವ್ಯಭಿಚಾರಂ ದರ್ಶಯಿತ್ವ, ಏನಾಯ್ತು, ಸಾಧ್ಯ ಚಿಕಿತ್ಸೆ ಇದು ಆರೋಗ್ಯ, ಹೇತು ಅನ್ನುವಂಥದ್ದು ಭೇಷಜ. ಕಾರ್ಯ ಆಗ್ಬೇಕು ಅಂತಂದ್ರೆ ಕಾರಣ ಬೇಕೇ ಬೇಕು. ಇಲ್ಲಿ ಕಾರಣ ಭೇಷಜ. ಈಗ ಭೇಷಜ ಇದ್ದಾಗಲೇ ಆರೋಗ್ಯ ಬರುತ್ತೆ ಅಂತ ಹೇಳಿದಾಗ ಅವೆರಡು ನಡುವೆ ಅವ್ಯಭಿಚಾರವಂತ ಸಂಬಂಧ ಇದೆ ಅಂತ ಹೇಳ್ದಂಗಾಯ್ತು. ಬಟ್ ಇಲ್ಲಿ ವ್ಯಭಿಚಾರ ಆಯ್ತಲ್ಲ. ಭೇಷಜ ಅನ್ವಯ ವ್ಯಭಿಚಾರಂ ದರ್ಶಯತ್ವ. ಅನ್ವಯ ವ್ಯಭಿಚಾರ ಅಂತಂದ್ರೆ ಭೇಷಜ ಇದ್ದೂ ಕೂಡ ಇಲ್ಲದೆ ಇದ್ರೂ ಕೂಡ ಚಿಕಿತ್ಸೆ ಅನ್ನೋದು ಆಗ್ತಾ ಇದೆ, ಅದರಿಂದಾಗಿ ಅನ್ವಯದಲ್ಲಿ ಇರಲೇಬೇಕು ಅನ್ನುವಂಥದ್ದು ಇಲ್ಲ. ಆರೋಗ್ಯ ಬೇಕು ಅಂತಂದ್ರೆ ಔಷಧಿ ಬೇಕೇ ಬೇಕು ಅನ್ನುವಂಥದ್ದು ಇಲ್ಲ ಅಂತ ಹೇಳ್ತಾರೆ. ಇನ್ನ ವ್ಯತಿರೇಕ ಸಂಬಂಧ, ಅನ್ವಯ ಸಂಬಂಧ ಮತ್ತೆ ವ್ಯತಿರೇಕತ್ವ ಅಂತಂದ್ರೆ ಒಂದರ ಆಬ್ಸೆನ್ಸ್ ಇನ್ನೊಂದರ ಆಬ್ಸೆನ್ಸ್. ಈಗ ಆರೋಗ್ಯದ ಪ್ರೆಸೆನ್ಸ್ ಆಯ್ತು, ಆರೋಗ್ಯದ ಪ್ರೆಸೆನ್ಸ್ಗೆ ಔಷಧ ಬೇಕು ಬೇಡ ಅನ್ನುವಂಥದ್ದು ಪ್ರೂವ್ ಆಗಿಲ್ಲ, ಇದಿಷ್ಟು ಪೂರ್ವ ಪಕ್ಷಕ್ಕೆ ಸಂಬಂಧಪಟ್ಟಿದ್ದು. ಇನ್ನೊಂದು ಆರೋಗ್ಯದ ವಿರುದ್ಧ ಯಾವುದು, ಅನಾರೋಗ್ಯ. ಅನಾರೋಗ್ಯದ ಸ್ಥಿತಿಯಲ್ಲೂ ಕೂಡ ಭೇಷಜದ ಇರುವಿಕೆ ಇಲ್ಲದೆ ಇರುವಿಕೆ ಕೂಡ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅನ್ನುವಂಥದ್ದನ್ನ ಹೇಳೋದಕ್ಕೆ ಏನಂತ ಹೇಳ್ತಾನೆ, ತದ್ ವ್ಯತಿರೇಕ ವ್ಯಭಿಚಾರಂ ದರ್ಶಯತಿ ತದಾ ಅಪರೇತಿ ಪ್ರತಿಕುರ್ವನ್ ಇತ್ಯೇ ಅಂತರ್ಭಾವಿತ ನ್ಯರ್ಥತ್ವ ಪ್ರತಿಕಾರಯನ್ ನಿತ್ಯತ. ಅಂದ್ರೆ ಪ್ರತಿಕಾರಗಳನ್ನು ಮಾಡ್ತಾ ಇದ್ದು ಚಿಕಿತ್ಸೆಯನ್ನು ಮಾಡಿದ್ದೂ ಕೂಡ ಯದಿವ ಆತುರ ಇವ ವೈದ್ಯಾದೀನ್ ಉತ್ಪಾದ್ಯಮಾನಂ ಪ್ರತಿಕುರ್ವನ್ ಇತಿ ಮಂತವ್ಯ. ಟ್ರೀಟ್ಮೆಂಟ್ ಮಾಡಿದ್ರೂ ಬದುಕ್ತಾನೆ, ಟ್ರೀಟ್ಮೆಂಟ್ ಮಾಡಿಲ್ಲ ಅಂದ್ರೂ ಕೂಡ ಬದುಕ್ತಾನೆ, ಟ್ರೀಟ್ಮೆಂಟ್ ಮಾಡಿಲ್ಲ ಅಂದ್ರೂ ಸಾಯ್ತಾನೆ, ಟ್ರೀಟ್ಮೆಂಟ್ ಮಾಡಿಲ್ಲ ಅಂದ್ರೂ ಬದುಕ್ತಾನೆ. ಇರುವಂತಹ ಸ್ಥಿತಿಲಿ ಏತೇನ ದೈವಾಖ್ಯ ಕರ್ಮ ವಶಾದ್ ಏವ ಅಯಂ ಜೀವತಿ ಪ್ರಿಯತಿವ. ಸೊ ಒಬ್ಬ ಮನುಷ್ಯ ಬದುಕಬೇಕು ಸಾಯ್ಬೇಕು ಅನ್ನೋದಕ್ಕೆ ದೇವರೇ ಕಾರಣವೇ ಹೊರತು ಔಷಧಿ ಅನ್ನೋದು ಏನಕ್ಕೂ ಕಾರಣ ಇಲ್ಲ. ಹಾಗೆ ಒಬ್ಬ ರೋಗಿಯಾಗಿ ಮುಂದುವರಿಯಕ್ಕಾಗ್ಲಿ ಅಥವಾ ಆರೋಗ್ಯವನ್ನು ಹೊಂದಲಿಕ್ಕಾಗ್ಲಿ ಕೂಡ ಔಷಧಕ್ಕೆ ಏನು ಕೆಲಸ ಇಲ್ಲ. ಅದು ಕೂಡ ಹಣೆ ಬರದಿಂದನೇ ಆಗುವಂಥದ್ದು. ನ ದೃಷ್ಟ ಭೇಷಜ ಮಾತ್ರ ಕಿಂಚಿತ್ ಕರಂ. ಏನ್ ನಾವು ಕೊಡ್ತಾ ಇರುವಂತಹ ಔಷಧಿ ಇದೆ, ಸಂಶೋಧನ ರೂಪವಾಗಲಿ ಸಂಶಮನ ರೂಪವಾಗ್ಲಿ ಅಥವಾ ಸಂತರ್ಪಣ ರೂಪವಾಗಿ ಆಗ್ಲಿ ಅಪತರ್ಪಣ ರೂಪವಾಗಿ ಏನ್ ಕೊಡ್ತಾ ಇದ್ದೀವಿ, ಏನ್ ಕಣ್ಣಿಗೆ ಕಾಣ್ತಾ ಇದೆ, ಅದು ಇಲ್ಲಿ ಏನ್ ಕೆಲಸ ಮಾಡ್ತಾ ಇದೆ ಅಂತ ಇಲ್ಲೂ ಕಾಣ್ತಿಲ್ಲ, ಎಲ್ಲವೂ ಹಣೆ ಬಾರದಿಂದ ಆಗಿದ್ದೆ ಅನ್ನುವಂಥದ್ದು ಮೈತ್ರೇಯ ಆಚಾರ್ಯರ ಒಂದು ಪೂರ್ವ ಪಕ್ಷ ಆಗಿದೆ. ಈ ಪೂರ್ವ ಪಕ್ಷಕ್ಕೆ
ಪುನರ್ವಸು ಆತ್ರೇಯರು ಈ 4 ಸಿದ್ಧಾಂತದ ಏನು ಉದಾಹರಣೆಗಳನ್ನ ಹೇಳಿ 4 ಏನು ಆಂಗಲ್ಗಳು ಕೊಡ್ತಾನೆ. ಅನ್ವಯದಿಂದ ಸಾಧ್ಯತ್ವ, ಅನ್ವಯದಿಂದ ಅಸಾಧ್ಯತ್ವ, ವ್ಯತಿರೇಕದಿಂದ ಸಾಧ್ಯತ್ವ, ವ್ಯತಿರೇಕದಿಂದ ಅಸಾಧ್ಯತ್ವ. ಯಾವುದು ಸಾಧ್ಯತ್ವ? ಆರೋಗ್ಯ ಅನ್ನುವಂಥ ಸಾಧ್ಯತ್ವಕ್ಕೆ ವಿಷಜ ಅನ್ನುವಂಥದ್ರ ವಿಷಜಿ 4 ಚತುಷ್ಪಾದಗಳ ಇರುವಿಕೆ, ಇಲ್ಲದಿರುವಿಕೆ. ಇರುವಿಕೆಯಲ್ಲಿ ಆರೋಗ್ಯ ಸಾಧ್ಯತ್ವ, ಇರುವಿಕೆಯಲ್ಲಿ ಆರೋಗ್ಯ ಅಸಾಧ್ಯತ್ವ. ಈ ವಿಷಯ ಚತುಷ್ಪಾದಗಳ ಇಲ್ಲದಿರುವ ಸ್ಥಿತಿನಲ್ಲೂ ಕೂಡ ಆರೋಗ್ಯ ಸಾಧ್ಯತ್ವ, ಆರೋಗ್ಯ ಅಸಾಧ್ಯತ್ವ. ಈ ರೀತಿಯಾದಂಥ ವ್ಯತಿರೇಕ ಮತ್ತು ಅನ್ವಯಗಳನ್ನ ಗಮನದಲ್ಲಿ ಇಟ್ಕೊಂಡು ಒಂದು ಪೂರ್ವ ಪಕ್ಷವನ್ನ ಮೈತ್ರೇಯರು ಹಾಕೊಳ್ತಾರೆ. ತಮ್ಮ ಪೂರ್ವ ಪಕ್ಷಕ್ಕೆ ಬೇಕಾದಂತ 2 ಉದಾಹರಣೆಗಳನ್ನು ಕೂಡ ಪೂರಕವಾದಂಥ 2 ಉದಾಹರಣೆಗಳನ್ನು ಕೊಡ್ತಾ ಹೋಗ್ತಾರೆ. ಮುಂದೆ ಮಾತಾಡ್ತಾ ಪುನರ್ವಸು ಆತ್ರೇಯರು ಏನ್ ಮಾಡ್ಬೇಕು ಅಂತಂದ್ರೆ ಆ 2 ಉದಾಹರಣೆಗಳನ್ನು ಇದು ಮಾಡಬೇಕು, ಓವರ್ಆಲ್ ಮಾಡಬೇಕು. ಹಾಗೆ ಚಿಕಿತ್ಸೆಯಲ್ಲಿ ಔಷಧದ ರೋಲ್ ಎಷ್ಟು ಇಂಪಾರ್ಟೆಂಟು, ಎಷ್ಟು ಮುಖ್ಯ ಅನ್ನುವಂಥದ್ದನ್ನು ಕೂಡ ಪ್ರತಿಪಾದನೆ ಮಾಡುವಂತಹ ಜವಾಬ್ದಾರಿ ಈಗ ಪುನರ್ವಸು ಆತ್ರೇಯ ಇರುತ್ತೆ. ಆ ಸಂಬಂಧಪಟ್ಟ ವಿಷಯವನ್ನ ಮುಂದಿನ ಸಂಚಿಕೆಯಲ್ಲಿ ನಾವು ನೋಡಬಹುದು. ಶ್ರೀ ಗುರುಭ್ಯೋ ನಮಃ. ನಿರ್ದೇಶ ಚತುಷ್ಕದ ಹೊಸ ಅಧ್ಯಾಯ, 2ನೇ ಅಧ್ಯಾಯ ಮಹಾಚತುಷ್ಪಾದ ಅಧ್ಯಾಯವನ್ನ ಇವತ್ತು ಪ್ರಾರಂಭ ಮಾಡಿದ್ದೇವೆ. ಈ ಅಧ್ಯಾಯಕ್ಕೆ ಮಹಾಚತುಷ್ಪಾದ ಅಂತ ಯಾಕೆ ಕರೀತಾರೆ? ಪೂರ್ವಾಧ್ಯಾಯದಲ್ಲಿ ಕುಡ್ಡಾಕ ಚತುಷ್ಪಾದ ಅಂತ ಹೇಳಿದ್ರು. ಅಂದ್ರೆ ಚಿಕ್ಕದು, ಕುಡ್ಡಾಕ ಅಂದ್ರೆ ಚಿಕ್ಕದಾದಂತಹ ಚತುಷ್ಪಾದಗಳ ಬಗ್ಗೆ ತಿಳಿಸ್ತಕ್ಕಂತಹ ಒಂದು ಅಧ್ಯಾಯಕ್ಕೆ ಕುಡ್ಡಾಕ ಚತುಷ್ಪಾದ ಅಂತ ಕರೆದ್ರೆ, ಈ ಅಧ್ಯಾಯ ಇದೇನಾಗಿದೆ, ಇದು ಮಹಾ ಚತುಷ್ಪಾದ, ದೊಡ್ಡದಾದಂತಹದ್ದು ಅಂತ. ಅದಕ್ಕೆ ಚಕ್ರಪಾಣಿ ಈ ಮಹಾ ಅಂತ ಅನ್ನೋದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಮಹತ್ವಂ ಜಾಸ್ಯ ಪೂರ್ವಾಧ್ಯಾಯ ಅಪೇಕ್ಷೆಯ. ಪೂರ್ವಾಧ್ಯಾಯವನ್ನ ನಾವು ಕಂಪೇರ್ ಮಾಡಿದಾಗ ಅದರ ಅಪೇಕ್ಷೆಯ ಏನಾಗಿದೆ, ಇದು ಬಹುಗ್ರಂಥತ್ವೇನ ಪೂರ್ವ ಪಕ್ಷ ಸಿದ್ಧಾಂತ ರೂಪ ಬಹು ಪ್ರಮೇಯ ವಿಧಾಯಕತ್ವೇನ ಚ. ಸೊ 2 ಕಾರಣಗಳನ್ನು ಕೊಡ್ತಾರೆ ಇಲ್ಲಿ. ಒಂದು, ಬಹುಗ್ರಂಥತ್ವೇನ, ನೀನು ಹಳೆ ಅಂದ್ರೆ ಹಿಂದಿನ ಅಧ್ಯಾಯ ಏನಿತ್ತು ಅದು ಚಿಕ್ಕದಾದಂತಹ ಅಧ್ಯಾಯ ಇತ್ತು. ಅಂದ್ರೆ ಶ್ಲೋಕ ವೈಸ್ ನಾವು ಕೌಂಟ್ ಮಾಡಿದಾಗ ಕೂಡ ಕಡಿಮೆ ಶ್ಲೋಕಗಳು, ಸೊ ಕಡಿಮೆ ಗ್ರಂಥ ಇತ್ತು, ಆದ್ದರಿಂದಾಗಿ ಅದು ಕುಡ್ಡಾಕ. ಇಲ್ಲಿ ನಾವು ಆ ಅಧ್ಯಾಯದ ಒಂದು ಸೈಜ್ ನೋಡಿದಾಗ ಅದಕ್ಕಿಂತ ಇದು ದೊಡ್ಡದಾಗಿರೋದ್ರಿಂದ ಬಹುಗ್ರಂಥತ್ವೇನ, ಗ್ರಂಥ ಬಾಹುಲ್ಯ ಇರೋದ್ರಿಂದಾಗಿ ಇದು ಮಹಾ ಅಂತ ಕರೆಯಲ್ಪಡುತ್ತೆ. ಇದು ಒಂದು. ಇನ್ನ ಈ ಅಧ್ಯಾಯದ ಕಂಟೆಂಟ್, ಈಗ ಅಧ್ಯಾಯದ ಒಂದು ಏನೊಂದು ಕಂಟೆಂಟ್ ಇದೆ, ಅದನ್ನ ನೋಡಿದಾಗ ಪೂರ್ವ ಪಕ್ಷ ಸಿದ್ಧಾಂತ ರೂಪ, ಇಲ್ಲಿ ಪೂರ್ವ ಪಕ್ಷಗಳು ತುಂಬಾ ಇದೆ, ಆ ಪೂರ್ವ ಪಕ್ಷಗಳಿಗೆ ಸಿದ್ಧಾಂತಗಳು ಅನೇಕ ಇವೆ. ಸೊ ಆ ಪೂರ್ವ ಪಕ್ಷ ಸಿದ್ಧಾಂತ ರೂಪವಾಗಿ ಅನೇಕ ಪ್ರಮೇಯಗಳನ್ನ ಇಲ್ಲಿ ನಮ್ಗೆ ತಿಳಿಸ್ಕೊಡ್ತಾರೆ. ಆದ್ದರಿಂದಾಗಿ ಈ ಅಧ್ಯಾಯವನ್ನ ಮಹಾಚತುಷ್ಪಾದ ಅಂತ ಕರೀತಾರೆ. ಹಾಗಾಗಿ ಈ ಅಧ್ಯಾಯಕ್ಕೆ ಈ ಹೆಸರೇನಿದೆ ಅದು ಸಾರ್ಥಕ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಚಕ್ರಪಾಣಿಯಲ್ಲಿ ಮಹಾಚತುಷ್ಪಾದ ಅನ್ನುವಂತಹ ಈ ಅಧ್ಯಾಯದ ಹೆಸರಿನ ಒಂದು ವಿವರಣೆಯನ್ನ ಇಲ್ಲಿ ನೀಡ್ತಾ ಇದ್ದಾರೆ. ಇನ್ನ ಆತ್ರೇಯ ಪುನರ್ವಸುಗಳು ಆ ಶಿಷ್ಯನಾದಂತಹ ಅಗ್ನಿವೇಶ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ರೂಪವಾಗಿ ಈ ಒಂದು ಅಧ್ಯಾಯವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಚತುಷ್ಪಾದಂ ಷೋಡಶಕಲಂ ಭೇಷಜಮಿತಿ ಭೇಷಜೋ ಭಾಷಂತೆ ಯದುಕ್ತಂ ಪೂರ್ವಾಧ್ಯಾಯೇ ಷೋಡಶ ಗುಣಮಿತಿ ತದ್ಭೇಷಜಂ ಯುಕ್ತಿಯುಕ್ತಂ ಅಲಂ ಆರೋಗ್ಯಾಯೇತಿ ಭಗವಾನ್ ಪುನರ್ವಸು ಆತ್ರೇಯ. ಸೊ ಆತ್ರೇಯ ಪುನರ್ವಸುಗಳು ಹೇಳ್ತಾರೆ, ಏನೋ ಹಿಂದಿನ ಅಧ್ಯಾಯದಲ್ಲಿ ನಾವು ಚಿಕಿತ್ಸಾ ಚತುಷ್ಪಾದಗಳನ್ನ ವರ್ಣನೆ ಮಾಡಿದ್ವಿ. ಆ ಒಂದೊಂದು ಪಾದಗಳಿಗೆ ಮತ್ತೆ 4 ಗುಣಗಳು. ಸೊ ಒಟ್ಟಾರೆ 4 ಪಾದಗಳು 4 ಗುಣಗಳು ಸೇರಿ ಷೋಡಶ ಗುಣ 16 ಗುಣಗಳಿಂದ ಕೂಡಿದಂತಹ ಏನೊಂದು ಚಿಕಿತ್ಸಾ ಚತುಷ್ಪಾದ ಇದೆ. ಅದನ್ನ ಯುಕ್ತಿಪೂರ್ವಕವಾಗಿ ಬಳಕೆ ಮಾಡಿದ್ದೇ ಆದ್ರೆ ಅಲಂ ಆರೋಗ್ಯಾಯ, ಆರೋಗ್ಯಕ್ಕೋಸ್ಕರ ಎಷ್ಟು ಸಾಕು ಅಂದ್ರೆ ಈ ಷೋಡಶ ಗುಣೋಪೇತವಾದಂತಹ ಏನೊಂದು ಚಿಕಿತ್ಸೆ ಇದೆ, ಅದು ಆರೋಗ್ಯವನ್ನ ತಂದುಕೊಡುವಲ್ಲಿ ಸಮರ್ಥವಾಗಿದೆ ಅಂತ ಆತ್ರೇಯ ಪುನರ್ವಸುಗಳು ನಮಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಂದ್ರೆ ಈ ವೈದ್ಯಾದಿಗಳ ಪ್ರವೃತ್ತಿ ಏನಿದೆ, ಯಾವುದು ವಿಷಕ್ ದ್ರವ್ಯ ಉಪಸ್ಥಾತ ರೋಗಿ, ಈ 4ರ ಒಂದು ಪ್ರವೃತ್ತಿ ಸರಿಯಾದ ರೂಪದಲ್ಲಿ ಆಗಿದ್ದೇ ಆದ್ರೆ ಅದರಿಂದ ಆರೋಗ್ಯದ ಲಾಭ ಏನು ನಿಶ್ಚಿತ ಅನ್ನುವಂತಹ ಅಭಿಪ್ರಾಯದಲ್ಲಿ ಆತ್ರೇಯ ಪುನರ್ವಸು ಹೇಳಿದಾಗ ಮೈತ್ರೇಯರೋದಕ್ಕೆ ಇದು ಸರಿಯಾದದ್ದಲ್ಲ, ನೀವು ಹೇಳಿದ್ದು ಸರಿ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಸರಿ ಇಲ್ಲ
ಅಂತಂದ್ರೆ ಕಿಂ ಕಾರಣಂ ದೃಶ್ಯಂತೆ ಹಿ ಆತುರಾಃ ಕೇಚಿತ್ ಉಪಕರಣವಂತಶ್ಚ ಪರಿಚಾರಕ ಸಂಪನ್ನಾಶ್ಚ ಆತ್ಮವಂತಶ್ಚ ಕುಶಲೈಶ್ಚ ಭಿಷಗ್ಭಿಃ ಅನುಷ್ಠಿತಾಃ. ಚಿಕಿತ್ಸಾ ಚತುಷ್ಪಾದದಲ್ಲಿ ಇದೇ ನಾಲ್ಕಿರೋದು. ಯಾವುದು? ಒಂದು ಆತರ ಸರಿಯಾಗಿರಬೇಕು, ಉಪಕರಣ ಸರಿಯಾಗಿರಬೇಕು, ಪರಿಚಾರಕ ಸರಿಯಾಗಿರಬೇಕು, ಕುಶಲ, ಆಮೇಲೆ ಭಿಷಕ್ನು ಸರಿಯಾಗಿರ್ಬೇಕು. ನಾಲ್ಕು ಸರಿಯಾಗಿರ್ಬೇಕು. ನಾಲ್ಕು ಸರಿ ಇದ್ದಂತಹ ಕೆಲವು ಆತುರನ್ನು ನೋಡ್ತೀವಿ. ಅವ್ರೇನಿದ್ದಾರೆ? ಸಮುತ್ತಿಷ್ಠಮಾನ, ಸರಿಯಾಗಿ ಚಿಕಿತ್ಸಾ ಮಾಡಿದಾಗ ಸಮುತ್ತಿಷ್ಠಮಾನ, ಅವರು ಸರಿಯಾಗಿ ಎದ್ದು ಕೂತ್ಕೋತಾರೆ, ಅಂದ್ರೆ ಗುಣಮುಖರಾದಂತಹ ರೋಗಿಗಳನ್ನು ನಾವು ನೋಡ್ತೀವಿ. ತಥಾಯುಕ್ತಾಶ್ಚ ಅಪರೇ ಮ್ರಿಯಮಾಣ. ಇನ್ನ ಅದೇ ನಾಲ್ಕು ಚಿಕಿತ್ಸಾ ಚತುಷ್ಪಾದದಿಂದ ಸಂಪನ್ನವಾದಂತಹ ಚಿಕಿತ್ಸೆ ನಡೆದಾಗಲೂ ಕೂಡ ಅನೇಕ ರೋಗಿಗಳಿದ್ದಾರೆ ಯಾರು ಮರಣವನ್ನ ಅಪ್ಪಿದ್ದಾರೆ. ತಸ್ಮಾತ್ ಭೇಷಜಂ ಅಕಿಂಚಿತ್ ಕರಂ. ಆದ್ದರಿಂದಾಗಿ ಭೇಷಜ ಏನಿದೆ, ಈ ಚಿಕಿತ್ಸಾ ಚತುಷ್ಪಾದ ಯುಕ್ತವಾದಂತಹ ಭೇಷಜ ಏನಿದೆ, ಇದು ಆರೋಗ್ಯಕ್ಕೂ ಕಾರಣ ಇಲ್ಲ, ಏನು ಇಲ್ಲ, ಅಂದ್ರೆ ನೀವು ಹೇಳಿದ್ದು ಸರಿ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಉದಾಹರಣೆ ಕೊಡ್ತಾರೆ. ಶೋಭ್ರೆ ಸರಸಿಚ ಪ್ರಸಿಕ್ತಂ ಅಲ್ಪಮೋದಕಂ ನದ್ಯಾಮಾಸ್ಯಂದಮಾನಾಯಾಂ ಪಾಂಸುಧಾನೇವ ಪಾಂಸು ಮುಷ್ಟಿ ಪ್ರಕೀರ್ಣ ಐತಿ. ಅಂದ್ರೆ ಒಂದು ದೊಡ್ಡದಾದಂತಹ ತೆಗ್ಗಿದೆ, ಅಲ್ಲಿ ಒಂದ್ ಹಿಡಿ ಮಣ್ಣನ್ನ ತಗೊಂಡು ಹೋಗಿ ಅದರ ಆ ಗರ್ತದಲ್ಲಿ, ಅಂದ್ರೆ ಆ ತೆಗ್ನಲ್ಲಿ ಹಾಕಿದ್ರೆ ಅದನ್ನ ತುಂಬಿಸ್ಲಿಕ್ಕಾಗತ್ತಾ? ಆಗಲ್ಲ. ಅದೇ ರೀತಿ ನದಿ ಹರಿತಾ ಇದೆ, ಆ ನದಿಯನ್ನು ನಿಲ್ಲಿಸ್ಬೇಕಾದ್ರೆ ಒಂದು ಹಿಡಿ ಮಣ್ಣನ್ನು ತಗೊಂಡೋಗ್ಬಿಟ್ಟು ಅಲ್ಲಿ ಹಾಕಿದ್ರೆ ಆ ನದಿ ನಿಲ್ಲುತ್ತಾ ಇಲ್ಲ. ಅದೇ ರೀತಿಯಾಗಿ ನಾವು ಇಷ್ಟೆಲ್ಲಾ ಪ್ರಯತ್ನ ಮಾಡಿದ್ರೂ ಕೂಡ ಬದುಕೋರು ಬದುಕ್ತಾರೆ, ಸಾಯೋರು ಸಾಯ್ತಾರೆ. ಹಾಗಾಗಿ ನಮ್ಮ ಚಿಕಿತ್ಸೆಗೆ ಯಾವುದೇ ಪ್ರಯೋಜನ ಇಲ್ಲ ಅಂತ ಮೈತ್ರೇಯರು ಒಂದು ಪೂರ್ವ ಪಕ್ಷವನ್ನು ಹಾಕ್ತಾರೆ. ಇನ್ನ ಇದು ಒಂದಾಯ್ತು, ಏನು? ಚಿಕಿತ್ಸಾ ಚತುಷ್ಪಾದ ಸಂಪನ್ನವಾದಂತಹ ಆತುರರ ಒಂದು ಸ್ಥಿತಿಯನ್ನು ಹೇಳಿದ್ರು. ಇನ್ನ ಚಿಕಿತ್ಸಾ ಚತುಷ್ಪಾದ ಇಲ್ಲದೆ ಇರ್ತಕ್ಕಂತಹ ಆತುರರು ಯಾರಿದ್ದಾರೆ, ಯಾರು ರೋಗಿಗಳಿದ್ದಾರೆ, ಅವ್ರ ಸ್ಥಿತಿಯನ್ನು ಹೇಳ್ತಾರೆ. ಹೇಗಿದೆ ಅಲ್ಲಿ? ತಥಾ ಅಪರೇ ದೃಶ್ಯಂತೆ ಅನುಪಕರಣಾಶ್ಚ ಅಪರಿಚಾರಕಾಶ್ಚ ಅನಾತ್ಮವಂತಶ್ಚ ಅಕುಶಲೈಶ್ಚ ವಿಷಗ್ಭಿಃ ಅನುಷ್ಠಿತಾಃ ಸಮುತ್ತಿಷ್ಠಮಾನಾಃ ತಥಾ ಯುಕ್ತಾ ಮ್ರಿಯಮಾಣಾಶ್ಚ ಅಪರೇ. ಅಂದ್ರೆ ಚಿಕಿತ್ಸಾ ಚತುಷ್ಪಾದ ಸರಿಯಾಗಿಲ್ಲ, ನಾಲ್ಕು ಪಾದ ಸರಿಯಾಗಿಲ್ಲ, ಅಂಥ ಆತುರರು ಇದ್ದಾರೆ. ಅವರಿಗೆ ಸರಿಯಾಗಿ ಚಿಕಿತ್ಸೆ ಆಗದೆ ಇದ್ರೂ ಕೂಡ ಅವರು ಗುಣಮುಖರಾಗಿದ್ದು ಕಂಡು ಬರ್ತಾ ಇದೆ. ಅಂಥವರು ಕೂಡ ಸಾಯ್ತಾ ಇರೋದು ನಮ್ಗೆ ಕಂಡು ಬರ್ತಾ ಇದೆ. ಸೊ ಒಟ್ಟಾರೆ ಎರಡು ಗುಂಪು, ಒಂದು ಚಿಕಿತ್ಸಾ ಚತುಷ್ಪಾದ ಇರ್ತಕ್ಕಂತಹ ಗುಂಪು, ಒಂದು ಚಿಕಿತ್ಸಾ ಚತುಷ್ಪಾದ ಇಲ್ಲದೆ ಇರ್ತಕ್ಕಂತಹ ಗುಂಪು. ಎರಡರಲ್ಲೂ ಎರಡು ಕೆಟಗರಿ ಇದೆ. ಏನು? ಸರಿಯಾಗಿ ಆರೋಗ್ಯವನ್ನು ಹೊಂದಿದವರು, ಇನ್ನ ಸಾಯುವವರು. ಈ ಚಿಕಿತ್ಸಾ ಚತುಷ್ಪಾದ ಇಲ್ಲದೆ ಇರತಕ್ಕಂತಹ ಗುಂಪಲ್ಲೂ ಅಷ್ಟೇ, ಕೆಲವರು ಗುಣ ಹೊಂದಿದವರಿದ್ದಾರೆ, ಕೆಲವರು ಸಾಯುವವರಿದ್ದಾರೆ. ಹಾಗಾಗಿ ಎರಡರಲ್ಲಿ ಏನ್ ವ್ಯತ್ಯಾಸ ಇದೆ? ಸೊ ಹಾಗಾಗಿ ನೀವು ಮಾಡ್ತಕ್ಕಂತಹ ಚಿಕಿತ್ಸಾ ಚತುಷ್ಪಾದ ಯುಕ್ತವಾದಂತಹ ಇದೊಂದೇನು ಭೇಷಜ ಇದೆ, ಅದಕ್ಕೇನು ಒಂದು ಏನೋ ಇಂಪಾರ್ಟೆನ್ಸ್, ಅದಕ್ಕೇನು ಮಹತ್ವ ಇಲ್ಲ ಅನ್ನೋ ರೀತಿಯಾಗಿ ಮೈತ್ರೇಯರು ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯತಶ್ಚ ಪ್ರತಿಕುರ್ವನ್ ಸಿದ್ಧತಿ ಪ್ರತಿಕುರ್ವನ್ ಮ್ರಿಯತೆ, ಅಪ್ರತಿಕುರ್ವನ್ ಸಿದ್ಧತಿ ಅಪ್ರತಿಕುರ್ವನ್ ಮ್ರಿಯತೆ, ತತಃ ಚಿಂತ್ಯತೆ ಭೇಷಜಂ ಅಭೇಷಜವಾನ್ ಅವಿಶಿಷ್ಟಂ ಇತಿ. ಸೊ ಪ್ರತಿಕುರ್ವನ್ ಅಂದ್ರೆ ಚಿಕಿತ್ಸಾ ಮಾಡಿದವ್ರಿಗೂ ಕೆಲವರು ಬದುಕ್ತಾರೆ, ಕೆಲವರು ಸಾಯ್ತಾರೆ. ಅಪ್ರತಿಕುರ್ವನ್ ಸಿದ್ಧತಿ ಅಪ್ರತಿಕುರ್ವನ್ ಮ್ರಿಯತೆ, ಚಿಕಿತ್ಸೆ ಮಾಡದೇ ಇರ್ತಕ್ಕಂಥವ್ರು ಕೆಲವರು ಬದುಕ್ತಾರೆ, ಕೆಲವರು ಸಾಯ್ತಾರೆ. ಹಾಗಾಗಿ ಭೇಷಜಕ್ಕೂ ಅಭೇಷಜಕ್ಕೂ ಯಾವುದೇ ವೈಶಿಷ್ಟ್ಯ ಇಲ್ಲ ಅನ್ನುವಂತಹ ಪೂರ್ವ ಪಕ್ಷವನ್ನ ಇಲ್ಲಿ ಮೈತ್ರೇಯರು ಒಡ್ಡಿದ್ದಾರೆ. ಸೊ ಇಷ್ಟು ಇವತ್ತಿನ ಒಂದು ವಿಷಯ ಆಗಿತ್ತು. ಸೊ ಇದಕ್ಕೆ ಆತ್ರೇಯರು ಯಾವ ರೀತಿಯಾದಂತಹ ಒಂದು ಸಮಾಧಾನವನ್ನು ಕೊಡ್ತಾರೆ ಅದನ್ನ ಮತ್ತೆ ಸೊ ಇವತ್ತಿನ ಈ ಒಂದು ಸಂಚಿಕೆಯನ್ನ ರಾಗಾದಿರೋಗಾನ್ ಶ್ಲೋಕವನ್ನ ಪಠಣ ಮಾಡುವುದರ ಮುಖಾಂತರ ಮುಕ್ತಾಯಗೊಳಿಸೋಣ. ರಾಗಾದಿರೋಗಾನ್ ಸತತಾನುಶಕ್ತಾನ್ ಅಶೇಷಕಾಯ ಪ್ರಸೃತಾನ್ ಶೇಷಾನ್ ಔತ್ಸುಕ್ಯ ಮೋಹಾರತಿದಾಂದಗಾನಯೋ ಪೂರ್ವ ವೈದ್ಯಾಯ ನಮೋಸ್ತು ತಸ್ಮೈ. ಧನ್ಯವಾದಗಳು, ನಮಸ್ಕಾರಗಳು.